ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಧನ್ಯವಾದಗಳು ನನ್ನನ್ನು ಮತ್ತೊಮ್ಮೆ ಆಹ್ವಾನಿಸಿದ್ದಕ್ಕೆ. ನಿಜವಾಗ್ಲೂ ನನಗೆ ಖುಷಿ ಮತ್ತು ಆಶ್ಚರ್ಯ ಎರಡೂ ಆಗುತ್ತೆ. ಏನಕ್ಕಂದರೆ ನಾನು ಕೊನೆಯ ಬಾರಿ ಮಾತಾಡಬೇಕಾದ್ರೂ ಹೇಳಿದ್ದೆ, ನನ್ನ ಅನುಭವ ಮತ್ತು ಜ್ಞಾನ ಅತ್ಯಂತ ಸೀಮಿತವಾದಂಥದ್ದು. ಇನ್ನು ಈಗ ತಾನೇ ಅಧ್ಯಯನ ಶುರು ಮಾಡಿರೋನು, ಹೊಸ ಜೀವನದ ಅನುಭವಗಳಿಗೆ ತೆರೆದುಕೊಳ್ತಾ ಇರೋನು. ಇದ್ರ ಮಧ್ಯೆ ನಿಮ್ಮ ಜೊತೆಯಲ್ಲಿ ಈ ಥರದ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಎಷ್ಟರ ಮಟ್ಟಿಗೆ ನನ್ನ ವಿಚಾರಗಳು ಮಹತ್ವದ್ದು ಅಥವಾ ಸರಿಯಾಗಿರುತ್ತೆ ಅನ್ನೋದು ನನಗೆ ಪದೇ ಪದೇ ನಿಜವಾಗ್ಲೂ ನನಗೆ ಇವ್ರ ಎದುರುಗಡೆ ಮಾತಾಡೋಷ್ಟು ಅರ್ಹತೆ ಇದೆನಾ ಅಂತ ಅನಿಸ್ತಾ ಇತ್ತು. ಒಂದು ಶ್ಲೋಕ ಓದಿದ್ದೆ ಇತ್ತೀಚೆಗೆ, ಸೊ ಅದು ನೆನಪಾಗುತ್ತೆ. ಭವಂತಃ ಸರ್ವಜ್ಞಃ ಸಕಲ ಭುವನೆ ರೂಢ ಯಶಸ್ಸಃ ವಯಂ ತಾವದ್ ಬಾಲಾಃ ಸರಸವಚನೆ ಪುನಃ ತಥಾಪಿ ಯಂ ವಾಣಿ ದುಷತು ಭವತಾಂ ಕರ್ಣಕುಹರೆ ಕಿಶೋರಸ್ಯ ವಾರ್ತಾಲಾಪ ಖಲು ಪಿತೃರತಿ ಮುದಯಂತಿ ಅಂತ ಹೇಳ್ಬಿಟ್ಟು. ಅಂದ್ರೆ ಮಕ್ಕಳಿಗೆ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳ ತೊದಲುನುಡಿಗಳೇ ಅತ್ಯಂತ ತುಂಬಾ ಖುಷಿಯನ್ನ ಕೊಡುವಂಥದ್ದು. ಕಿಶೋರಸ್ಯ ಆಲಾಪ ಖಲು ಅಂತ ಅಂದ್ರೆ ಸಣ್ಣ ಮಕ್ಕಳ ಆಲಾಪವೇ ಅಲ್ವೇ ತಂದೆ ತಾಯಿಗಳಿಗೆ ಅತ್ಯಂತ ಮುದವನ್ನ ನೀಡೋದು. ಹಾಗೆ ಬಹುಶಃ ನನ್ನ ಮಾತುಗಳು ಚಿಕ್ಕ ಬಾಲಕನ ರೀತಿಯಲ್ಲಿ ತಮಗೆ ಇಷ್ಟ ಆಗಿದ್ದು ಅನ್ಸುತ್ತೆ. ಮತ್ತೊಮ್ಮೆ ನೀವು ನನ್ನನ್ನ ಆಹ್ವಾನಿಸಿದ್ರಿಂದ ಈಗೊಂದು 2 ತಿಂಗಳಿಂದ ಅಕ್ಕ ಒಂದ್ಸಾರಿ ಕೇಳಿದ್ರು. ಆಗ ನಾನು ನನ್ನ PhD ವರ್ಕಲ್ಲಿ ಸ್ವಲ್ಪ ಬೇರೆ ಬೇರೆ ಓಡಾಟದಲ್ಲಿ ಇದ್ದಿದ್ರಿಂದ ಆ ಸರಿ ಬರ್ಲಿಕ್ಕೆ ಆಗಿರ್ಲಿಲ್ಲ. ಮತ್ತೆ ಅಕ್ಕ ಕೇಳಿದಾಗ ಈ ಸರಿನೂ ಇಲ್ಲ ಅಂತ ಹೇಳಕ್ಕಾಗಲ್ಲ, ಏನಾದ್ರು ಮಾತಾಡಿದ್ರಾಯ್ತು ಅಂತ ಅನ್ಕೊಂಡಾಗ ನನಗೆ ಶ್ರೀ ಎಂ ಅವರ ಕುರಿತಾದಂಥ ಪುಸ್ತಕಗಳನ್ನ ಇತ್ತೀಚೆಗೆ ಓದ್ತಾ ಇದ್ದೆ. ನನ್ನ ಗುರುಗಳ ಧರ್ಮಪತ್ನಿಯಾದಂಥ ಸುಧಾ ಶಶಿಕಾಂತ್ ರವರು ನನಗೆ ಒಂದಿನ ಸಂದೇಶ ಕಳಿಸಿದ್ರು, ಶ್ರೀ ಎಂ ಅವರ ಒಂದಿಷ್ಟು ಪುಸ್ತಕಗಳು ಬೇಕಾಗಿದೆ, ಅವನ್ನ ಕಳಿಸ್ಬೋದಾ ಅಂತ ಹೇಳಿ. ಆಗ ನಾನು ಅವರ ಶ್ರೀ ಎಂ ಅವರ ಬಗ್ಗೆ ಓದ್ತಾ ಅವರ ಆತ್ಮಚರಿತ್ರೆಯನ್ನು ನೋಡಿದೆ. ನಾನು ಆ ಪುಸ್ತಕವನ್ನ ಆಗ ಕೊಂಡ್ಕೊಳ್ಬೇಕು ಅನಿಸ್ತು ಏನಕ್ಕೋ. ನೋಡಿದ್ರೆ ಅವತ್ತು ಯಾಕೋ ತಗೊಳ್ಳಿಲ್ಲ ನಾನು ಆ ಪುಸ್ತಕವನ್ನ. ಇದಾಗಿ ಒಂದು 15 ದಿವಸ ಆದ ನಂತರ ನಮ್ಮ ಊರಿಗೆ ಹೋಗಿದ್ದೆ. ನಮ್ಮ ಊರು ಹೂವಿನಹಡಗಲಿ, ವಿಜಯನಗರ ತಾಲೂಕಿನ ಹೂವಿನಹಡಗಲಿ ಪಕ್ಕದಲ್ಲಿ ಒಂದು ಹಳ್ಳಿ. ಅಲ್ಲಿನ ಅಳವಂಡಿ ಅಂತ ಒಂದು ಊರು ಬರುತ್ತೆ. ಅಲ್ಲಿ ಒಬ್ರು ಸ್ವಾಮೀಜಿ ಇದ್ದಾರೆ. ಅವರು ಮರಳಸಿದ್ದೇಶ್ವರ ಸ್ವಾಮೀಜಿ ಅಂತ ಹೇಳ್ಬಿಟ್ಟು. ಅವರು ಪೂರ್ವಾಶ್ರಮದಲ್ಲಿ ನನಕಿನ್ನ 2 ವರ್ಷ ಮಾತ್ರ ದೊಡ್ಡವರು. ಅವರು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಇವಾಗ ಒಂದು ಮಠದ ಪೀಠಾಧೀಶ್ವರರಾಗಿದ್ದಾರೆ. ಹಾಗಾಗಿ ಮೊದಲಿಂದನೂ ನಾವಿಬ್ರು ಸ್ವಲ್ಪ ಪರಿಚಯ. ಸ್ವಾಮಿಗಳನ್ನ ನೋಡ್ಲಿಕ್ಕೆ ಹೋದಾಗ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಅವರು ನನಗೆ ಈ ಹಿಮಾಲಯ ಗುರುವಿನ ಗರಡಿಯಲ್ಲಿ ಪುಸ್ತಕವನ್ನ ಆಶೀರ್ವಾದವಾಗಿ ಕೊಟ್ರು. ನನಗೆ ಆಶ್ಚರ್ಯ ಆಗ್ಬಿಡ್ತು. ನಾನು ತಗೊಳ್ಬೇಕು ಅಂತ ಹೋದವನು ಪುಸ್ತಕ ತಗೊಳ್ಳಿಲ್ಲ, ನೋಡಿದ್ರೆ ಇವತ್ತು ಗುರುಗಳ ಮೂಲಕ ಬಂದಿದೆಯಲ್ಲ ಅಂತ ಹೇಳ್ಬಿಟ್ಟು ಇದೇನಪ್ಪ ಆಶ್ಚರ್ಯ ಅಂತ ಹೇಳ್ಬಿಟ್ಟು ಆದ್ರಿಂದ ಈ ಪುಸ್ತಕದ ಮೇಲೆ ಆಸಕ್ತಿ ಬಂತು. ಸ್ವಲ್ಪ ಓದ್ತಾ ಇದ್ದೆ. ನಾನು ಓದಿದ ನಂತರ ಆಸಕ್ತಿ, ಒಬ್ಬ ಸಾಮಾನ್ಯ ಯುವಕ ಹೇಗೆ ಒಬ್ಬ ಆಧ್ಯಾತ್ಮಿಕ ಸಂತ ಆದ ಅನ್ನುವಂಥ ಒಂದು ಕತೆ ಇರ್ತಕ್ಕಂಥ ಪುಸ್ತಕ ಇದು. ಹಾಗಾಗಿ ಇದ್ರ ಬಗ್ಗೆನೇ ಮಾತನಾಡ್ಬೋದಲ್ಲ ಅಂತ ಅನಿಸ್ತು. ಹಾಗಾಗಿ ಅಕ್ಕಂಗೆ ಹೇಳಿದೆ, ಆಗಬಹುದು ಅಂತ ಒಪ್ಪಿಗೆ ಕೊಟ್ರು. ಅದೇ ಒಂದು ಸಂತೋಷ. ಸೊ ನಾವಿವತ್ತು ಮಾತಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ಹಿಮಾಲಯ ಗುರುವಿನ ಗರಡಿಯಲ್ಲಿ ಅಂತಕ್ಕಂಥ ಶ್ರೀ ಎಂ ಅವರ ಆತ್ಮ ಕಥೆ ಅನ್ನೋ ಆತ್ಮಚರಿತ್ರೆ ಪುಸ್ತಕ. 2 ವಿಚಾರಗಳನ್ನ ಹೇಳ್ತೀನಿ. ಒಂದನೇದನ್ನ ಈಗಾಗಲೇ ಹೇಳಿ ಆಗಿದೆ, ಅಂದ್ರೆ ಹೇಗೆ ಈ ವಿಷಯವನ್ನ ಎತ್ತಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ. ಇನ್ನೊಂದು ಈ ಪುಸ್ತಕದ ಕುರಿತಾದ ನನ್ನ ಅಭಿಪ್ರಾಯ, ಈ ಪುಸ್ತಕದಲ್ಲಿ ಏನು ಬರುತ್ತೆ ಅನ್ನೋದನ್ನ ಹೇಳಿ ಕೊನೆಯಲ್ಲಿ ನನ್ನ ಅಭಿಪ್ರಾಯವನ್ನ ಹೇಳಿದ್ರೆ, ಯಾವಾಗ್ಲೂ ನಾವು ಆ ಥರ ಮಾಡ್ತೀವಿ. ಮೊದಲಿಗೆ ಇರುವ ವಿಷಯವನ್ನ ಮಂಡನೆ ಮಾಡಿ ಕೊನೆಗೆ ನಮ್ಮ ನಿಲುವುಗಳನ್ನ ಹೇಳ್ತೀವಿ. ಆದ್ರೆ ಈ ಪುಸ್ತಕದ ವಿಚಾರದಲ್ಲಿ ಮೊದಲಿಗೆ ನನ್ನ ನಿಲುವುಗಳನ್ನ ಹೇಳ್ಬಿಡೋದು ಒಳ್ಳೇದು ಅನ್ಸುತ್ತೆ. ಯಾಕಂದ್ರೆ ಯಾರೋ ಒಬ್ರು ಕೂಡ ಒಂದು ರೀತಿಯಲ್ಲಿ ನಾನು ಈ ಪುಸ್ತಕದಲ್ಲಿರೋ ವಿಚಾರಗಳನ್ನ ಹೇಳಿ ಕೊನೆಗೆ ನನ್ನ ವಿಚಾರ ಹೇಳ್ಬಿಟ್ರೆ ಅವ್ರಿಗೆ ಭ್ರಮ ನಿರಸನ ಆಗ್ಬೋದು. ಏನಪ್ಪ ಇಷ್ಟೊಂದು ಒಳ್ಳೆಯ ಚಂದದ ವಿಷಯವನ್ನ ಹೇಳಿ ಹೀಗೆ ಮುಗಿಸ್ಬಿಟ್ರಲ್ಲ ಅನ್ನಿಸ್ಬೋದು. ಹಾಗಾಗದೇ ಇರಲಿ, ಆ ಒಬ್ಬರಿಗೂ ಕೂಡ ಯಾರಿಗೂ ಬೇಸರ ಆಗ್ಬಾರ್ದು. ಆದ್ದರಿಂದ ನಾನು ನನ್ನ
ಅಭಿಪ್ರಾಯಗಳನ್ನ ಈ ಪುಸ್ತಕದ ಕುರಿತು ಮೊದಲು ಹೇಳಿ, ಅನಂತರ ಪುಸ್ತಕದ ವಿಚಾರಗಳಿಗೆ ಪ್ರವೇಶ ಮಾಡೋಣ. ನೀವ್ ಯಾರಾದ್ರೂ ಗೃಹಭಂಗ ಎನ್ನುವಂತ ಕಾದಂಬರಿ ಬಗ್ಗೆ ಕೇಳಿದಿರಾ ಅಥವಾ ಓದಿದಿರಾ? ದಯವಿಟ್ಟು ತಿಳಿಸ್ಬೋದಾ? ಹೌದು, ಕೇಳಿದೀವಿ, ಭೈರಪ್ಪನವ್ರದ್ದು. ಹಾ, ಹೌದು. ಮತ್ತೆ ಯಾರಾದ್ರೂ ಓದಿದಿರಾ ಗೃಹಭಂಗವನ್ನ? ಸ್ವಲ್ಪ ಗೊತ್ತು ಸರ್, ಅದ್ರ ಬಗ್ಗೆ ಚಲನಚಿತ್ರನ ಮೂಡ್ ಬಂದಿತ್ತಲ್ಲ. ಹೌದು ಹೌದು ಹೌದು. ಹಾ, ಹಾಗಾಗಿ. ಭೈರಪ್ಪನವರ ಕಾದಂಬರಿ ಓದಿದೀನಿ ನಾನೊಲ್ವೇ. ಹೌದಾ? ಹಾ ಹಾ. ಸ್ವಲ್ಪ ಅದ್ರ ಬಗ್ಗೆ, ಅದ್ರ ಕತೆ ಬಗ್ಗೆ ಅಥವಾ ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಹೇಳ್ಬೋದಕ್ಕ? ಒಂದೆರಡು ಮೂರು ಅಮ್ಮ. ಅಂದ್ರೆ ಭೈರಪ್ಪನ ಬಾಲ್ಯದ ಬಗ್ಗೆ ಅಲ್ಲಿ ವಿವರಿಸಿದ್ದಾರೆ. ಹಾ. ಅವ್ರು ಎಷ್ಟು ಕಷ್ಟಪಟ್ರು ಅನ್ನೋದ್ರ ಬಗ್ಗೆ ಜಾಸ್ತಿ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಫ್ಯಾಮಿಲಿ ಹೇಗಿತ್ತು, ಫ್ಯಾಮಿಲಿ ಸ್ಟ್ರಕ್ಚರ್ ಹೇಗಿತ್ತು, ಕೂಡ್ ಕುಟುಂಬ ಹೇಗಿತ್ತು, ಏನೇನ್ ಅವರಿಗೆ ತಾಯಿಗೆ 3 ಮಕ್ಳಿದ್ರು. ಹಾ. ಇಬ್ಬರಿಗೆ ಅದೇ ಪ್ಲೇಗ್ ಬಂದು ತೀರ್ ಹೋಗ್ತಾರೆ. ಅದು ತಾಯಿ ಕಣ್ಣೆದ್ರಿಗೆ ತೀರ್ ಹೋಗ್ತಾರೆ. ಆ ಚಿಕ್ಕ ವಯಸ್ಸಿನಲ್ಲಿ ಇವರು ಸಾವು ಎಲ್ಲಾ ತರ ನೋವುಗಳನ್ನು ನೋಡ್ಬಿಡ್ತಾರೆ. ಹಾ, ಹೌದು. ಅದ್ರ ಬಗ್ಗೆ ಇದೆ. ಹೌದು. ಧನ್ಯವಾದ ಅಮ್ಮ. ಭೈರಪ್ಪನವರ ಬಾಲ್ಯ ಜೀವನ ಪೂರ್ತಿ ಹೇಳ್ಕೊಂಡಿದ್ದಾರೆ. ಬೇಜವಾಬ್ದಾರಿತರಾದ ಒಬ್ಬ ತಂದೆ ಹಾ. ಮತ್ತೆ ಮನೆಯಲ್ಲಿ ಅತಿ ಬಡತನ, ಅತ್ಯಂತ ಬೇಜವಾಬ್ದಾರಿಯಾದ ತಂದೆ, ಮತ್ತೆ ಹಳ್ಳಿನಲ್ಲಿ ಎಲ್ಲಾ ತರ ನ್ಯಾರಮಂಡಂತ ಸಂಕುಚಿತ ಮನೋಭಾವದ ಜನಗಳು, ಮತ್ತೆ ಅತಿಯಾದ ಬಡತನ, ಇದೆಲ್ಲದರ ಮಧ್ಯೆ ಆ ತಾಯಿ ಹೇಗೆ ಕಷ್ಟಪಟ್ಲು ಅನ್ನೋದು ಅದರಲ್ಲಿ ಒಂದು ಮುಖ್ಯವಾದ ಅಂಶ ತಗೋತಾರೆ ಭೈರಪ್ಪನವರು ಅಂತ. ನಾನು ಓದಿ ತುಂಬಾ ವರ್ಷ ಆಯ್ತು, ಬಟ್ ಅದ್ರ ಜಸ್ಟ್ ಈ ತರ ಇದೆ ಅಂತ ನೆನಪು ನನಗೆ. ಹೌದಮ್ಮ, ತುಂಬಾ ಧನ್ಯವಾದ ಎಲ್ಲ ತಿಳಿಸ್ಕೊಟ್ಟವ್ರಿಗೆ. ಸರ್, ಅದರಲ್ಲಿ ನಂಜಮ್ಮನ ಪಾತ್ರ ಒಂದು, ಅವ್ರು ಭೈರಪ್ಪನವ್ರ ತಾಯಿ ಸಹ ಎರಡಕ್ಕೂ ಸಾಮ್ಯತೆ ಇದೆ ಸರ್. ಅವ್ರು ಕಷ್ಟಪಟ್ಟದ ರೀತಿ ಇತ್ತ ಅನ್ಸುತ್ತೆ. ಹೌದು. ಬರೀ ಸಾಮ್ಯತೆ ಅಲ್ಲಮ್ಮ, ಅವರ ತಾಯಿಯನ್ನೇ ಈ ಪಾತ್ರದಲ್ಲಿ ಚಿತ್ರಿಸಿರೋದು ಅವರು. ಅವರು ಹೇಳ್ತಾರೆ ಸ್ವತಃ ಭೈರಪ್ಪನವರು, ಅವರು ತಮ್ಮ ಕಾದಂಬರಿ ರಚನೆಯನ್ನ ಆರಂಭಿಸಿದ ಹೊಸ ವರ್ಷಗಳಲ್ಲಿ ಒಬ್ರು ತಾಯಿ ಮಾತಾಡ್ತಾ ಹೇಳಿದ್ರು, ಬೇಜವಾಬ್ದಾರಿ ತಂದೆಯಿಂದ ಕುಟುಂಬ ಹೇಗೆ ಸಂಕಷ್ಟಕ್ಕೀಡಾಗುತ್ತೆ ಅನ್ನೋದನ್ನ ಚಿತ್ರಿಸಿದ್ದಾರೆ. ಅವರ ತಂದೆ ಪಾತ್ರ ಅದು ಸ್ವತಃ. ಸೊ ಇವರ ತಂದೆ, ಭೈರಪ್ಪನವರ ತಂದೆ ಲಿಂಗಣ್ಣ ಅವರು ಅತ್ಯಂತ ಬೇಜವಾಬ್ದಾರಿ ವ್ಯಕ್ತಿಯಾಗಿರ್ತಾರೆ. ಅವ್ರಿಗೆ ಕುಟುಂಬ ಪಾರಂಪರಿಕವಾಗಿ ಶಾನ್ಭೋಗಿಕೆ ಹುದ್ದೆ ಇದ್ರು ಕೂಡ ಬರೀ ಏನು ಆ ಶಾನ್ಭೋಗಿ ಕೆಲಸವನ್ನ ಮಾಡ್ದೇನೆ ಬೇರೆಯವ್ರಿಗೆ ಬಿಟ್ಕೊಟ್ಟಿರ್ತಾರೆ ಆ ಕೆಲಸವನ್ನ. ನೀವು ಈ ಕೆಲಸ ಮಾಡಿ ನನ್ಗೊಂದಿಷ್ಟು ದುಡ್ಡು ಕೊಡಿ ಅಂತ ಹೇಳಿ. ಆದ್ರೆ ಈ ಗೌರಮ್ಮನವರು, ಭೈರಪ್ಪನವರ ತಾಯಿ ಗೌರಮ್ಮ, ಈ ಕಾದಂಬರಿಯಲ್ಲಿ ಅವ್ರನ್ನ ನಂಜಮ್ಮ ಅಂತ ಹೆಸರಿಟ್ಟಿದ್ದಾರೆ ಆ ಪಾತ್ರಕ್ಕೆ. ಆ ತಂದೆಯ ಪಾತ್ರಕ್ಕೆ ಚೆನ್ನಿಗರಾಯ ಅಂತ ಹೇಳಿ ಹೆಸರಿಟ್ಟಿದ್ದಾರೆ. ಆದ್ರೆ ನಿಜ ಜೀವನದಲ್ಲಿ ಲಿಂಗಣ್ಣ ಮತ್ತೆ ಗೌರಮ್ಮ ಭೈರಪ್ಪನವರ ತಂದೆ ತಾಯಿ, ಅವರ ನಿಜ ಜೀವನದ ಕುರಿತಾದಂತ ಘಟನೆ. ಈ ಗೌರಮ್ಮನವರು ಅನಂತರ ಈ ಲೆಕ್ಕಗಳನ್ನೆಲ್ಲ ಬರೆಯೋದನ್ನ ಕಲಿತು ಸುಮಾರು 1925ರಿಂದ 40 ಮಧ್ಯೆ ನಡೀತಕ್ಕಂಥ ಕತೆ ಇದು. ಆ ಟೈಮಲ್ಲಿ ಒಂದು ಹೆಣ್ಣು ಸ್ವತಃ ಕುಟುಂಬವನ್ನ ತೂಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಆಗಿನ ಕಾಲದಲ್ಲಿ ಶಾನ್ಭೋಗಿಕೆ ಮಾಡೋದು ಅಂದ್ರೆ, ಹೆಣ್ಮಕ್ಳು ಶಾನ್ಭೋಗಿಕೆ ಮಾಡೋದು ಅಂದ್ರೆ ದೊಡ್ಡ ಸಾಧನೆಯ ರೀತಿಯಲ್ಲಿ. ಅಂತ ತಿಟ್ಟ ಮಹಿಳೆಯವರು ಈ ಬೇಜವಾಬ್ದಾರಿ ತಂದೆ ಇದನ್ನೆಲ್ಲ ನೋಡಿ ಬೆಳೆದಿರ್ತಾರೆ. ಅವ್ರು ಹೇಳಿದ ಹಾಗೇನೆ ಅವರು ಒಟ್ಟಿನಲ್ಲಿ ಅವ್ರಿಗೆ 8 ಮಕ್ಕಳು. ಮೊದಲ 2 ಮಕ್ಕಳು ಒಂದೇ ದಿನ ತೀರ್ಕೊಂಡ್ಬಿಡ್ತಾರೆ ಪ್ಲೇಗ್ ಬಂದು. ಹಿರಿಯ ಮಗಳು ಸುಬ್ಬಲಕ್ಷ್ಮಿಯನ್ನ ಸ್ಮಶಾನಕ್ಕೆ ಹೋಗಿ ಅವರ ಅಂತ್ಯಕ್ರಿಯೆ ಮಾಡಿ ಬಂದಿರ್ತಾರೆ. ಇನ್ನೊಬ್ಬ ಹಿರಿಯ ಮಗ ರಾಮ ಕೂಡ ತೀರ್ಕೊಂಡ್ಬಿಡ್ತಾರೆ. ಈ 3ನೇ ಮಗು ಭೈರಪ್ಪ, ಇವ್ರಿಗೂ ಕೂಡ ಪ್ಲೇಗ್ ಬಡಿದ್ಬಿಟ್ಟಿರುತ್ತೆ. ಇವರನ್ನ ತಗೊಂಡು ಹೋಗಿ ಒಬ್ಬ ಸನ್ಯಾಸಿ ಕೈಗೆ ಕೊಟ್ಟಿರ್ತಾರೆ. ಅಲ್ಲಿರ್ತಕ್ಕಂಥ ಒಬ್ಬ ಜಂಗಮರ ಕೈಯಲ್ಲಿ ಕೊಟ್ಟು, ನನ್ನ ಹಣೆ ಬರನೇ ಸರಿ ಇಲ್ಲ ಅನ್ಸುತ್ತೆ ಜಂಗಮರೇ, ಇವ್ ನಿಮಗ್ ಕೊಟ್ಟು ಬಿಡ್ತೀನಿ, ಉಳಿದ್ರೆ ನಿಮ್ ಪುಣ್ಯದಿಂದ ಉಳಿಲಿ, ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕಾಗಲ್ಲ, ನಾಳೆ ಏನ್ ಬೆಳೆದು ಸಂಸಾರಸ್ಥ ಆಗ್ಬೇಕು ಅಂತಾನು ಏನಿಲ್ಲ, ಏನಾದ್ರೂ ಆಗ್ಲಿ ಒಟ್ನಲ್ಲಿ ಬದುಕಿದ್ರೆ ಸಾಕು ಅಂತ ಹೇಳಿರ್ತಾರೆ. ಇಂತಹ ಅತ್ಯಂತ ಕಷ್ಟದ ಕಥೆಗಳನ್ನ, ಬರ್ಬರವಾದಂತಹ ದಿನಗಳನ್ನ ನೋಡಿದಂತ ಭೈರಪ್ಪ, ಇದಕ್ಕೆಲ್ಲ ಮೂಲ ಕಾರಣ ಅಂದ್ರೆ ತಂದೆಯ ಸೋಂಬೇರಿತನ, ಬೇಜವಾಬ್ದಾರಿತನ ಅವ್ರಿಗೆ ಅನ್ನೋದೊಂದಿರುತ್ತೆ. ಹಾಗಾಗಿ ಭೈರಪ್ಪ ತಮ್ಮ 34ನೇ ವಯಸ್ಸಿನಲ್ಲಿ ಒಂದ್ಸರಿ ಈ ಕಥೆಯನ್ನ ಬರೀಲಿಕ್ಕೆ ಹೋಗ್ತಾರೆ. ಆದ್ರೆ ಅದರಲ್ಲಿ ತಂದೆಯನ್ನ ತುಂಬಾ ಏನು ಕೆಟ್ಟದಾಗಿ ಚಿತ್ರಿಸಿಬಿಟ್ಟಿರ್ತಾರೆ. ಆಗ ತಂದೆಯ ಮೇಲೆ ಕೋಪ ಇತ್ತಲ್ವಾ, ಆತನಿಂದನೇ ನಾನು ಅಮ್ಮನನ್ನ ಕಳ್ಕೊಬೇಕಾಯ್ತು, ಅಣ್ಣನನ್ನ ಕಳ್ಕೊಬೇಕಾಯ್ತು ಅಂತ ಹೇಳಿ. ಆದ್ರೆ ಅದನ್ನ ಬರೆದು ಒಂದ್ ಸ್ವಲ್ಪ ಓದಿದ ಮೇಲೆ ಅನ್ಸುತ್ತೆ ಭೈರಪ್ಪನವ್ರಿಗೆ, ಏನಿದು ಈ ತರ ಎಷ್ಟು ಕಹಿಯಾಗಿ ಬರೆದ್ಬಿಟ್ಟಿದ್ದೀನಲ್ಲ ನಾನು, ಇದು ಓದೋದ್ರಿಂದ ನನ್ನ ಏನು ತಂದೆ ಮೇಲೆ ಇರ್ತಕ್ಕಂಥ ಕೋಪವನ್ನು ಹೊರಗೆ ಹಾಕಿದ್ದೇನೆ ಹೊರತು ಒಂದು ಕಲಾಕೃತಿಯಾಗಿ ನಿರ್ಮಾಣ ಆಗಿಲ್ಲ ಇದು ಅಂತ ಹೇಳಿ.
ಸೊ ಹಾಗಾಗಿ ಸ್ವಲ್ಪ ದಿವಸ ಅದನ್ನ ಹಾಗೆ ಬಿಟ್ಬಿಟ್ಟಿರ್ತಾರೆ. ಮತ್ತೆ ಮುಂದೆ ಸುಮಾರು ವರ್ಷಗಳಾದ್ಮೇಲೆ ಭೈರಪ್ಪ ಹೇಳ್ತಾರೆ, ನನಗೆ ಆ ಒಂದು ಘಟನೆಯನ್ನ, ಆ ಒಂದು ಬದುಕನ್ನ, ಆ ಕಥೆಯನ್ನ ಹೊರಗೆ ನಿಂತು ನೋಡ್ಲಿಕ್ಕೆ ಸಾಧ್ಯ ಆಗಿತ್ತು. ಹಾಗಾಗಿ ನಾನು ಈ ಕಾದಂಬರಿನ ಈಗ ಬರೀಲಿಕ್ಕೆ ಸಾಧ್ಯ ಆಯ್ತು. ಈಗ ಗೃಹಭಂಗ ಒಂದು ಕಲೆಯಾಗಿದೆ. ಆ ವಸ್ತುತಃ ಅಲ್ಲಿ ಬರ್ತಕ್ಕಂಥದ್ದೆಲ್ಲ ನಿಜವಾದ ಘಟನೆಗಳೇ, ನಿಜವಾದ ಏನು ಸನ್ನಿವೇಶಗಳೇ, ಆದ್ರೆ ಅದಕ್ಕೊಂದು ಸ್ವಲ್ಪ ಕಲಾತ್ಮಕತೆಯನ್ನ ಸೇರಿಸಿ ಕಲೆಯಾಗಿ ಪರಿವರ್ತಿಸಿದ್ರು. ಅದು ಅವರ ಆತ್ಮಚರಿತ್ರೆ. ಮುಂದೆ ಅವರು ತಮ್ಮ ಭಿತ್ತಿಯನ್ನ ಬರಿಬೇಕಾದ್ರೆ ಬರೀತಾರೆ, ನನ್ನ ಬಾಲ್ಯದ ಜೀವನವನ್ನ ಬರೀಲಿಕ್ಕೆ ಹೋದ್ರೆ ಹೆಜ್ಜೆ ಹೆಜ್ಜೆಗೂ ಕೂಡ ಗೃಹಭಂಗ ಅಡ್ಡ ಬರುತ್ತೆ. ಯಾಕಂದ್ರೆ ಎಲ್ಲವನ್ನ ಹೇಳ್ಬಿಟ್ಟಿದ್ದೀನಿ, ಈಗ ಮತ್ತೆ ಇನ್ನೊಂದ್ಸರಿ ಏನ್ ಹೇಳೋದು ಅಂತ ಹೇಳಿ. ಯಾಕೆ ಈ ವಿಷಯವನ್ನ ಪ್ರಸ್ತುತಪಡಿಸ್ಬೇಕಾಗಿ ಬಂತು ಅಂದ್ರೆ, ಗೃಹಭಂಗ ಭೈರಪ್ಪನವರ ಜೀವನ ಚರಿತ್ರೆ ಅಲ್ಲ, ಆದ್ರೆ ಅದರಲ್ಲಿ ಭೈರಪ್ಪನವರ ಜೀವನ ಇದೆ. ನಾನು ಈ ಹಿಮಾಲಯದ ಗುರುವಿನ ಗರಡಿಯಲ್ಲಿ ಓದಿ ಮುಗಿಸಿದ ನಂತರ ಅನ್ಸಿದ್ದು, ಇದರಲ್ಲಿ ಶ್ರೀಯಂ ಅವರ ಜೀವನ ಇದೆ, ಆದ್ರೆ ಇದು ಅವರ ಜೀವನ ಚರಿತ್ರೆ ಅಲ್ಲ. ನಾನು ಇದನ್ನ ಒಂದು ರೀತಿಯ ಆಧ್ಯಾತ್ಮಿಕ ಹಸಿವುಳ್ಳಂತ ಒಬ್ಬ ತರುಣ ಯುವಕ ಭಾರತವನ್ನ ಸಂಚರಿಸಿ ಒಂದಿಷ್ಟು ಆಧ್ಯಾತ್ಮಿಕ ಅನುಭವವನ್ನ ಸಂಪಾದಿಸಿದ ಕಥೆ. ಆ ಹುಡುಗ ಒಂದು ಕಾದಂಬರಿಯನ್ನ ಬರೆದ್ರೆ ಹೇಗಿರುತ್ತೋ, ಸಂಶೋಧನೆ ಮಾಡಿ ಸ್ವತಃ ಅನುಭವಿಸಿ, ಆ ರೀತಿಯ ಕಾದಂಬರಿಯ ರೀತಿಯಲ್ಲಿ ಇದೆ. ಇಲ್ಲಿ ಸತ್ಯಗಳಿವೆ, ಆದ್ರೆ ಇಲ್ಲಿರೋದೆಲ್ಲವೂ ಸತ್ಯ ಅಲ್ಲ ನನ್ನ ಪ್ರಕಾರ ಅಂತೂ. ಸೊ ಯಾಕೆ ಇದನ್ನ ಮೊದ್ಲಿಗೆ ಹೇಳಿದಂದ್ರೆ, ನಾನು ಕೊನೆಗೆ ಹೇಳಿದ್ರೆ ಏನಪ್ಪ ಇಷ್ಟು ಚೆನ್ನಾಗಿರೋ ಕತೆ ಹೇಳಿ ಕೊನೆಗೆ ಈ ತರ ಹೇಳ್ಬಿಟ್ಟಲ್ಲ ಅನ್ಸ್ಬಿಡ್ಬಾರ್ದು. ಇದ್ರಲ್ಲಿ ಬರ್ತಕ್ಕಂಥ ತತ್ವಗಳು ತುಂಬಾ ಚೆನ್ನಾಗಿದೆ, ಬದುಕಿಗೆ ಅತ್ಯಂತ ಅವಶ್ಯಕವಾದಂಥದ್ದು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ತುಂಬಾ ಅದ್ಭುತವಾದಂತ ಜೀವನ ಶ್ರೀಯಮ್ಮ ಅವ್ರದ್ದು, ಮತ್ತೆ ಅವರ ಗುರುಗಳ ಬೋಧನೆಗಳು, ಅವರ ಬೋಧನೆಗಳು. ಆದ್ರೆ ಈ ಒಂದು ಪುಸ್ತಕದಲ್ಲಿ ಬರ್ತಕ್ಕಂಥ ಎಲ್ಲಾ ವಿಚಾರಗಳು ನಾನು ಕೆಲವೊಂದನ್ನ ಹೇಳ್ತೀನಿ ನಿಮಗೆ. ಹಾಗಂತ ತಳ್ಳಿ ಹಾಕಕ್ಕೂ ಆಗಲ್ಲ. ಧಾರವಾಡದ ಬಳಿಯಲ್ಲಿ ಹೆಬ್ಬಳ್ಳಿ ಅಂತ ಒಂದು ಊರಿದೆ. ಅಲ್ಲಿ ಒಂದು ಬ್ರಹ್ಮ ಚೈತನ್ಯ ಮಹಾರಾಜರ ಆಶ್ರಮ ಇದೆ. ಅದನ್ನ ನಡೆಸ್ತಕ್ಕಂಥವ್ರು ದತ್ತಾವಧೂತರು ಅಂತ ಹೇಳ್ಬಿಟ್ಟು ಮಹಾರಾಜರು. ನಮ್ಮ ಗುರುಗಳು ಶಶಿಕಾಂತ್ ಕರ್ಣಂ ಅವರ ಆಶೀರ್ವಾದದಿಂದ ನನಗೆ ಅವರ ದರ್ಶನ, ಅವ್ರ ಜೊತೆ ಕೆಲವೊಂದ್ಸಾರಿ ಮಾತನಾಡುವಂತ ಭಾಗ್ಯ ಸಿಕ್ಕಿತ್ತು. ಒಂದು ಸಾರಿ ಮಾತನಾಡ್ತಾ ಹೇಳಿದ್ರು, ಗುರುಗಳು ತಮ್ಮ ಯೌವನ ದಿನಗಳೇ ಅತ್ಯಂತ ಪ್ರತಿಭಾವಂತ ಕಾಲೇಜ್ ವಿದ್ಯಾರ್ಥಿ, ಧಾರವಾಡದಲ್ಲಿ ಓದ್ತಾ ಇದ್ದರು. ಆಧ್ಯಾತ್ಮಿಕ ಹಸಿವು ಹೆಚ್ಚಾಗಿ ಈ ನಮ್ಮ ರೀತಿಯ ಸಾರ್ವಜನಿಕ ಶಿಕ್ಷಣವನ್ನು ತ್ಯಜಿಸಿ ಇಡೀ ನರ್ಮದೆಯನ್ನ ಸುತ್ತ ಹಾಕಿ ಬಂದಂತವ್ರು. ಬರಿಗಾಲಲ್ಲಿ ನಡೆದು 32 ವರ್ಷ ಅವರು ಆಧ್ಯಾತ್ಮಿಕವಾಗಿ ಸಂಚರಿಸಿದ ನಂತರ ಇವಾಗ ಆ ಮಠ, ಬ್ರಹ್ಮಚೈತನ್ಯರ ಮಠದಲ್ಲಿ ಮಠದ ಮೂಲಕ ಭಕ್ತರಿಗೆ ಒಂದಿಷ್ಟು ಆಧ್ಯಾತ್ಮಿಕ ಜೀವನದ ಅನುಭವಗಳನ್ನ ಬೋಧಿಸ್ತಾ, ಬ್ರಹ್ಮಚೈತನ್ಯರ ಬಗ್ಗೆ ಬೋಧಿಸ್ತಾ ಭಕ್ತರನ್ನ ಧಾರ್ಮಿಕವಾಗಿ ಮುನ್ನಡೆಸ್ತಾ ಇದ್ದಾರೆ. ಅವರ ಜೀವನದ ಒಂದು ಘಟನೆ ಹೇಳಿದ್ರು. ಒಂದ್ಸಾರಿ ಅವರು ನರ್ಮದಾ ತೀರದಲ್ಲಿ ಸಂಚರಿಸ್ಬೇಕಾದ್ರೆ ಒಂದಿಷ್ಟು ಜನ ಯೋಗಿಗಳ ರೀತಿಯಲ್ಲಿ ಕಾಣ್ತಕ್ಕಂಥ ಈ ವಾಮಾಚಾರಿಗಳು, ಬನ್ನಿ ನಾವು ನಿಮಗೆ ಕಾಳಿ ಮಾತೆ ದರ್ಶನ ಮಾಡಿಸ್ತೀವಿ ಅಂತ ಹೇಳಿ ಕರ್ಕೊಂಡೋಗಿರ್ತಾರೆ. ಇವ್ರಿಗೆ ದೇವರ ಮೇಲೆ ಅತ್ಯಂತ ದೇವರನ್ನ ನೋಡ್ಲೇಬೇಕು ಅಥವಾ ಸಾಕ್ಷಾತ್ಕರಿಸ್ಕೊಳ್ಬೇಕು ಅಂತ ಅತ್ಯಂತ ಒಲವು ಇದ್ದಿದ್ರಿಂದ ಹೋಗಿರ್ತಾರೆ. ಈ ಒಂದು ಕಾಳಿಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಕೂರಿಸ್ಬಿಟ್ಟು, ಒಂದು ವಿಗ್ರಹದ ಎದುರುಗಡೆ ದತ್ತಾವಧೂತರನ್ನ ಕೂರಿಸ್ಬಿಟ್ಟು ತೋರಿಸ್ತೀವಿ ಅಂತ ಹೇಳಿ, ನೀವು ದೇವಿಗೆ ತಲೆ ಬಾಗಿಸಿ ಕೂತ್ಕೊಳ್ಳಿ ಅಂತ ಹೇಳಿರ್ತಾರೆ. ಇವರು ಒಂದಿಷ್ಟು ಜನ ಮನುಷ್ಯ ಬಲಿಯನ್ನು ಕೊಡ್ತಾರೆ. ಏನೋ ಒಂದಿಷ್ಟು ವಿಶಿಷ್ಟ ಸಿದ್ಧಿಗಳು ಬರ್ತವೆ ಅನ್ನೋದು ಅವರ ನಂಬಿಕೆಗಳು. ಅದು ಎಷ್ಟರ ಮಟ್ಟಿಗೆ ಸುಳ್ಳು ಸತ್ಯವೋ ಗೊತ್ತಿಲ್ಲ. ಅವ್ರನ್ನ ಅಲ್ಲಿ ಕೂರಿಸ್ಬಿಟ್ಟು ಇವರೊಂದು ದೊಡ್ಡದೊಂದು ಕತ್ತಿ ತಗೊಂಡ್ಬಂದಿರ್ತಾರೆ, ಅವ್ರನ್ನ ಗುರುಗಳನ್ನ ಬಲಿ ಕೊಡ್ಲಿಕ್ಕೆ. ಇವ್ರ ಗುರುಗಳು ಈಗ ತಪ್ಪಿಸ್ಕೊಳ್ಳೋಕ್ಕೂ ಆಗಲ್ಲ, ಅವ್ರು ಸುಮಾರಷ್ಟು ಜನ ಇರ್ತಾರೆ. ಈ ಕಥೆಯನ್ನ ಹೇಳಿದ್ರು ಗುರುಗಳು. ಕೊನೆಗೆ ಆ ಕತ್ತಿಯನ್ನ ತಗೊಂಡು ಅವ್ರನ್ನ ಕತ್ತರಿಸ್ಬೇಕು, ಹೊಡಿಬೇಕು, ಆ ಕತ್ತಿ ಮೇಲೆ ಬರ್ತಾ ಇಲ್ಲ. ಎಷ್ಟೇ ಪ್ರಯತ್ನ ಪಟ್ರು ಏನು ಇವ್ರನ್ನ ಕರ್ಕೊಂಡು ಹೋಗಿದ್ದಂತಹ ವಾಮಾಚಾರಿಗಳು ಏನೇ ಪ್ರಯತ್ನ ಮಾಡಿದ್ರು ಕತ್ತಿ ಮೇಲೆ ಬರೋದೇ ಇಲ್ಲ. ಕಡೆಗೆ ಇವ್ರನ್ನ ಬಿಟ್ಟು ಕಳಿಸ್ತಾರೆ. ಇದನ್ನ ಗುರುಗಳು ಹೇಳಿದ್ರು. ಒಬ್ರು ಕೇಳಿದ್ರು, ಗುರುಗಳೇ ನೀವು ಇದನ್ನ ಭಾಷಣದಲ್ಲಿ ಹೇಳಬೇಕು ಜನರಿಗೆ ಅಂತ. ಇವೆಲ್ಲ ಜನರಿಗೆ ಹೇಳಂತವಲ್ಲಪ್ಪ, ನಾವು ನೀವಿದ್ದಾಗ ಮಾತಾಡೋವಂಥವು, ಆಧ್ಯಾತ್ಮಿಕ ಒಂದಿಷ್ಟು ಅರಿವು ಇದ್ದಂಥವ್ರು ಅವ್ರ ಜೊತೆಯಲ್ಲಿ ಹಂಚ್ಕೊಂಡ್ರೆ ಇದರ ತೂಕ ಏನು, ಸತ್ಯಾಸತ್ಯತೆ ಏನು ಗೊತ್ತಾಗುತ್ತೆ. ಬಿಟ್ರೆ ಎಲ್ಲರಿಗೂ ಹೇಳ್ಕೊಂಡು ಬಂದ್ರೆ ಅದಕ್ಕೆ ನಾವು ಪುರಾವೆಗಳನ್ನ ಕೊಡ್ಬೇಕು, ಇಲ್ಲ ಅಂದ್ರೆ ಕಾಲ್ಪನಿಕ ಕಥೆ ಅನ್ಸ್ಕೊಂಡ್ಬಿಡುತ್ತೆ ಅಂತ ಹೇಳಿ.
ಸೊ ನಂಗೆ ಇದು ತುಂಬಾ ಪ್ರಭಾವ ಬೀರುತ್ತೆ. ನಾವೇನಾದ್ರೂ ಹೇಳ್ತೀವಿ ಅಂದ್ರೆ ಕೆಲವೊಂದಿಷ್ಟನ್ನ ನಂಬಲಿಕ್ಕೆ ಕಷ್ಟವಾಗುವಂತದ್ದನ್ನ ಹೇಳ್ಬೇಕಾದ್ರೆ ಒಂದು ನಮ್ಗೆ ಅವ್ರ ಮೇಲೆ ನಂಬಿಕೆ ಬರೋಂತರ ಹತ್ರ ಮಾತ್ರ ಹೇಳ್ಬೇಕು, ಇಲ್ಲ ಎಲ್ರಿಗೂ ಹೇಳ್ತೀನಿ ಅಂದ್ರೆ ಪುರಾವೆ ಕೊಡ್ಬೇಕು. ಸೊ ಇದಿಷ್ಟು ಆರಂಭಿಕ ವಿಚಾರಗಳು. ಈಗ ಕೃತಿಗೆ ಬರೋದಾದ್ರೆ ಈ ಕೃತಿ ಆತ್ಮಚರಿತ್ರೆ ಅಂತ ಶ್ರೀ ಎಂ ಅವರು ನಮಗೆಲ್ಲ, ನನಗೂ ಮೊಟ್ಟ ಮೊದಲಿಗೆ ಆಶ್ಚರ್ಯ ಆಗಿದ್ದು, ಈ ಶ್ರೀ ಎಂ ಅವರ ಮೂಲ ಹೆಸರು ಮುಮ್ತಾಜ್ ಅಲಿ ಖಾನ್ ಅಂತ ಹೇಳ್ಬಿಟ್ಟು. ಇವರ ತಂದೆ ತಾಯಿಗಳು ಪಠಾಣರು ಮೂಲತಃ. ಇವರ ಪೂರ್ವಜರ ಕಾಲದಲ್ಲಿ ಭಾರತಕ್ಕೆ ಬಂದು ಭಾರತದ ತಿರುವನಂತಪುರಂನಲ್ಲಿ ನೆಲೆಸಿರ್ತಾರೆ. ಅವರ ಮನೆಯ ಮಗ ಇವರು. ಇವರ ತಂದೆ ತಾಯಿ ಹೆಸರುಗಳ ಬಗ್ಗೆ ಪುಸ್ತಕದಲ್ಲೂ ಇಲ್ಲ, ಅಂತರ್ಜಾಲದಲ್ಲೂ ಇಲ್ಲ, ಸುಮಾರಷ್ಟು ಹುಡುಕಿದೆ ನಾನು. ಆದ್ರೆ ಇವರ ಹೆಸರು ಮುಮ್ತಾಜ್ ಅಲಿ ಖಾನ್ ಅಂತ ಹೇಳ್ಬಿಟ್ಟು. ಇವ್ರಿಗೆ ಇಬ್ರು ಸಹೋದರಿಯರು ಇರ್ತಾರೆ. ಇವರೇ ಮುಂದೆ ಆಧ್ಯಾತ್ಮಿಕ ಹಸಿವನ್ನ ಬೆಳೆಸ್ಕೊಂಡು ಶ್ರೀ ಎಂ ಆಗಿ ಬೆಳೆದನು. ಎಂ ಅಂದ್ರೆ ಮಧುಕರ್ನಾಥ್ ಅಂತ ಹೇಳ್ಬಿಟ್ಟು. ಸೊ ಇವರ ಗುರುಗಳಾದಂತ ಮಹೇಶನಾಥರು ಇವರು ಹಿಮಾಲಯಕ್ಕೆ ಹೋದ ನಂತರ ಇವರು 1948 ನವೆಂಬರ್ 6ನೇ ತಾರೀಕು ತಿರುವನಂತಪುರಂನಲ್ಲಿ ಜನಿಸ್ತಾರೆ. ಆರಂಭಿಕ ಶಿಕ್ಷಣ ಎಲ್ಲ ತಿರುವನಂತಪುರಂನಲ್ಲಿ ಆಗುತ್ತೆ. ಇವರ ಸುಮಾರು 19 ವಯಸ್ಸಿನ ಸಂದರ್ಭದಲ್ಲಿ 19 ವಯಸ್ಸಿನ ಸಂದರ್ಭದಲ್ಲಿ ಹಿಮಾಲಯಕ್ಕೆ ಹೋಗ್ತಾರೆ. ಆಧ್ಯಾತ್ಮಿಕ ಬಯಕೆ ಅತಿ ಹೆಚ್ಚಾಗಿ. ಅಲ್ಲಿ ಹೋದ ನಂತರ ಇವರಿಗೆ ಸುಮಾರಷ್ಟು ಹುಡುಕಾಟದ ನಂತರ ಇವರ ಗುರುಗಳ ಪರಿಚಯ ಆಗುತ್ತೆ. ಅಲ್ಲಿ ಒಂದು ಕಥೆ ಬರುತ್ತೆ, ಮಹೇಶ್ವರನಾಥರು ಅಂತ ಹೇಳ್ಬಿಟ್ಟು ಇವರ ಗುರುಗಳು ಅವರು ಹೇಳಿದ್ರು ಅನ್ನೋ ಕಥೆಯನ್ನ ಶ್ರೀ ಎಂ ಅವರು ಆರಂಭದಲ್ಲೇ ಕೊಡ್ತಾರೆ. ಒಂದ್ಸಾರಿ ಒಂದು ಹಿಮಾಲಯದ ಒಂದು ಗವಿಯಲ್ಲಿ ಒಬ್ಬ ಯುವ ಸಾಧು ಸಾಧನೆ ಮಾಡ್ತಾ ಇದ್ದಾನೆ, ಕೂದು ಜಪ ಮಾಡ್ತಾ ಇದ್ದಾನೆ. ಜಪ ಮಾಡ್ತಾ ಮಾಡ್ತಾ ಸಮಾಧಿಗೆ ಏರೋ ಅವಸ್ಥೆಯಲ್ಲಿ ಯಾರೋ ಬಂದು ಇವ್ರನ್ನ ಸ್ಪರ್ಶಿದಂಗಾಗತ್ತೆ. ಕಣ್ಣು ಬಿಟ್ರೆ ಒಬ್ಬ ಮುಸ್ಲಿಂ ಫಕೀರರು, ನಮ್ಮಲ್ಲಿ ಹೇಗೆ ಸಾಧುಗಳು ಹೇಳ್ತೀವೋ ಹಾಗೆ ಫಕೀರರು, ಅವರು ಬಂದು ಇವ್ರನ್ನ ತಡವಿ ಎಬ್ಸಿರ್ತಾರೆ. ಅವರು, ನೋಡಪ್ಪ, ನಾನು ಆಧ್ಯಾತ್ಮಿಕ ಸಾಧನೆಗೆ ಅತ್ಯಂತ ಸೌಲಭ್ಯ ಇಲ್ಲದೆ ಇರ್ತಕ್ಕಂಥ ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದ್ದೆ. ನನಗೆ ದೊಡ್ಡ ದೊಡ್ಡ ಗುರುಗಳು ಹೇಗೆ ಸಿಕ್ಕಿಲ್ಲ, ಯಾರು ಚೆನ್ನಾಗಿ ನಾನು ಆಧ್ಯಾತ್ಮಿಕ ಸಾಧನೆ ಮಾಡ್ಲಿಕ್ಕೆ, ದಯಮಾಡಿ ನೀವು ತಿಳಿಸ್ಕೊಡ್ಬೇಕು ಅಂತ ಹೇಳ್ತಾರೆ. ಆಗ ಆ ಯುವಕನಿಗೆ ಸಿಟ್ಟು ಬಂದ್ಬಿಡುತ್ತೆ. ನಾನು ಧ್ಯಾನ ಮಾಡ್ತಾ ಇದ್ದೆ, ನೀನು ನನ್ನನ್ನು ಮುಟ್ಟಿ ಅಪವಿತ್ರಗೊಳಿಸಿದ್ದಲ್ದೆ ನಾನು ಧ್ಯಾನವನ್ನು ಹಾಳು ಮಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಅವ್ರನ್ನ ಬೈತಾರೆ. ತೊಲಗು ಇಲ್ಲಿಂದ ಮೊದಲು ಅಂತ ಹೇಳ್ತಾರೆ. ನೀನು ಮುಟ್ಟಿದ್ರಿಂದ ಮೈಲಿಗೆ ಆಯ್ತು, ನಾನೀಗ ಹೋಗಿ ಪುನಃ ಸ್ನಾನ ಮಾಡಿ ಬರ್ಬೇಕು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ತರುಣ ಸಾಧುಗಳೇ, ಸ್ವಲ್ಪ ಸಮಾಧಾನದಿಂದ ನಾನು ಹೇಳೋದನ್ನ ಕೇಳಿ ಆಮೇಲೆ ನಿಮ್ಗೆ ತಿಳಿದಂಗೆ ಮಾಡಿ. ನನಗೆ ಯಾರು ಗುರು ಸಿಗ್ತಾ ಇಲ್ಲ, ತುಂಬಾ ಹಣ್ಣಣ್ಣಾಗ್ಬಿಟ್ಟಿದ್ದೀನಿ ನಾನು. ನನಗೆ ಆಧ್ಯಾತ್ಮದಲ್ಲಿ ತುಂಬಾ ಒಲವಿದೆ. ಎಷ್ಟೇ ಅವ್ರು ಏನೆಲ್ಲ ಹೇಳಲಿಕ್ಕೆ ಕೇಳಿದ್ರು ಇವ್ರು ಕೇಳೋದಿಲ್ಲ. ಯುವ ಸನ್ಯಾಸಿ, ಇಲ್ಲಿಂದ ಹೊರಡು, ನನಗೆ ಮಾಡ್ಲಿಕ್ಕೆ ಕೆಲಸ ಇದೆ. ನೀವು ಇದೇ ನಿಮ್ಮ ಕೊನೆಯ ಮಾತಾ? ನೀವು ಏನಾದ್ರೂ ನನಗೆ ದಾರಿ ತೋರಿಸಲಿಲ್ಲ ಅಂದ್ರೆ ನಾನು ಅಲಕನಂದಿಗೆ, ಅಲ್ಲಿ ಬದ್ರಿನಾಥಲ್ಲಿ ನಡೀತಕ್ಕಂಥ ಕಥೆ ಇದು. ಬದ್ರಿನಾರಾಯಣ ಇರ್ತಕ್ಕಂಥ ಬದ್ರಿ ಕ್ಷೇತ್ರದಲ್ಲಿ ನಡೀತಕ್ಕಂಥ ಕಥೆ ಇದು. ನಾನು ಅಲ್ಲಿ ಹರಿಯುವಂತ ನದಿ ಅಲಕನಂದ. ಅಲಕನಂದಿಗೆ ಬಿದ್ದು ಪ್ರಾಣ ಬಿಟ್ಟು ಬಿಡ್ತೀನಿ ಅಂತ ಹೇಳ್ತಾರೆ ಇವರು. ಆದ್ರೂ ಆ ತರುಣ ಸನ್ಯಾಸಿ ಕೇಳೋದಿಲ್ಲ. ಆಯ್ತು, ನಾನು ಹೋಗಿ ಸ್ನಾನ ಮಾಡಿ ಬಂದು ನನ್ನ ಕೆಲಸಗಳನ್ನ ನಾನು ಮುಂದುವರಿಸ್ಬೇಕು, ನೀನ್ ಏನಾದ್ರೂ ಮಾಡ್ಕೊ ಅಂತ ಹೇಳಿ ಅವ್ರನ್ನ ತ್ಯಜಿಸಿ ಇವ್ರು ಹೋಗ್ತಾರೆ. ಇವ್ರು ನೋಡ್ತಾ ಇದ್ದಂಗೆನೆ ಆ ಮುದುಕ ಇಳಿದು, ಆ ಮುಸ್ಲಿಂ ಫಕೀರ ಇಳಿದ್ಬಿಟ್ಟು ನದಿಯ ಕಡೆಗೆ ಸಾಗ್ಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ಹೋಗಿ ಆ ನದಿ ಹಾರ್ಬಿಡ್ತಾರೆ ಅವರು. ಇದು ಆಗಿದ್ದ ತಡ ಇವರು, ಅದು ಏನೂ ಆಗಿರಲ್ಲ ಅಲ್ಲಿವರೆಗೂ ಇವ್ರಿಗೆ, ಆ ಯುವ ಸನ್ಯಾಸಿಗೆ. ಸುಮ್ನೆ ಇವರು ನದಿಗೆ ಸ್ನಾನ ಮಾಡ್ಲಿಕ್ಕೆ ಹೊರಟಿರ್ತಾರೆ. ಒಂದು ಬಂಡೆಯಿಂದ ಮಧು ಅಂತ ಕೇಳಿಸ್ಬರುತ್ತೆ, ಒಂದು ಸೌಂಡ್ ಬರುತ್ತೆ. ಇದು ಅವರ ಗುರುಗಳಾದಂತ ಪರಮ ಗುರುವಿನ ಧ್ವನಿ. ತಿರುಗಿ ನೋಡ್ತಾರೆ, ಎಂತ ತಪ್ಪು ಮಾಡ್ಬಿಟ್ಟೆ ಮಗು. ಆ ಮುಸ್ಲಿಂ ಸನ್ಯಾಸಿ ಏನ್ ಹೇಳ್ತಾ ಇದ್ದ ಅನ್ನೋದನ್ನ ಕೇಳ್ಬೇಕಾಗಿತ್ತು ಸ್ವಲ್ಪ ನೀನು. ಸುಮಾರು ವರ್ಷಗಳ ಅತ್ಯಂತ ಸಂಯಮಕ್ಕಿಂತ 1 ನಿಮಿಷದ ಕರುಣೆ ತುಂಬಾ ಮುಖ್ಯ ಆಧ್ಯಾತ್ಮಿಕ ಹಾದಿಯಲ್ಲಿರೋರಿಗೆ. ಎಷ್ಟೋ ವರ್ಷಗಳ ಪುಣ್ಯದ ಫಲವನ್ನ ಒಂದು ಅವಿವೇಕದ ಮಾತಿನಿಂದ ಕಳ್ಕೊಂಡ್ಬಿಟ್ಟಿದೀಯ ನೀನು. ಅವ್ರು ಏನ್ ಹೇಳ್ತಾರೋ ಕೇಳ್ಬೇಕಾಗಿತ್ತು ಅಂತ. ಅಷ್ಟೊತ್ತಿಗೆಲ್ಲ ಈ ಶಿಷ್ಯನ್ಗೆ ಅರಿವಾಗ್ಬಿಡುತ್ತೆ, ಓಕೆ, ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಹೇಳಿ. ಅವಾಗ ಹೇಳ್ತಾರೆ, ತುಂಬಾ ಶಾಂತ ಸ್ವರದಲ್ಲಿ, ಸುಮಾರು ವರ್ಷಗಳ ಕಾಲ ಸಾಧನೆ ಮಾಡಿದ್ರಿಂದ ಏನೇ ಏರುಪೇರುಗಳಾದ್ರೂ ತಕ್ಷಣವೇ ಕೆಲವೇ ಕ್ಷಣಗಳಲ್ಲಿ ಮನಸ್ಸನ್ನ ಸ್ಥಿಮಿತಕ್ಕೆ ತೆಗೆದುಕೊಳ್ಳುವಂತ ಸಾಮರ್ಥ್ಯ ಇರೋದ್ರಿಂದ ಹೇಳ್ತಾರೆ, ಗುರುಗಳೇ, ನನ್ನ ತಪ್ಪಿನ ಅರಿವಾಗಿದೆ, ಇವಾಗ ನೀವು ಏನ್ ಹೇಳಿದ್ರು ಮಾಡ್ತೀನಿ, ನಾನು ಈ ತಪ್ಪುಗಳನ್ನ ತಿದ್ಕೊಳಕ್ಕೆ ಏನ್ ಹೇಳಿದ್ರು ಮಾಡ್ತೀನಿ ಅಂತ. ನೀನು ತಪ್ಪು ಮಾಡ್ಬಿಟ್ಟಿದೀಯ, ಅನುಭವಿಸ್ಲೇಬೇಕು. ಆ ಸಂತನ
ಕಷ್ಟವನ್ನು ಅರಿಲಿಕ್ಕೆ, ಅವನು ಏನು ಅನುಭವಿಸಿದ್ದ ಅನ್ನೋದನ್ನ ಅರಿಲಿಕ್ಕೆ ನೀನು ಅಂಥದ್ದೊಂದು ಬದುಕಬೇಕಾಗತ್ತೆ. ಆಧ್ಯಾತ್ಮಿಕ ಸಾಧನೆಗೆ ಸೌಲಭ್ಯಗಳಿಲ್ದಿರೋ, ಮಾರ್ಗದರ್ಶನ ಇಲ್ದಿರೋ ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟಿದ್ರೆ ಆತ ಏನೆಲ್ಲ ನೋವುಗಳನ್ನ ಅನುಭವಿಸಿದ್ದ, ನೀನು ಅವುಗಳನ್ನೆಲ್ಲ ಅನುಭವಿಸ್ಲೇಬೇಕಾಗತ್ತೆ ಅಂತ ಹೇಳ್ತಾರೆ. ಅದು ನಿನ್ನ ಕರ್ಮದ ಫಲ. ಆ ಸಾಧು ಈಗ ದೇಹ ತ್ಯಜಿಸಿದರೆ ಅವರ ಆಧ್ಯಾತ್ಮಿಕದ ಹಸಿವನ್ನ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಪರಮಗುರುಗಳು ಹೇಳ್ತಾರೆ. ಇದಾದ ನಂತರ ಆ ಶಿಷ್ಯ ಧ್ಯಾನಸ್ಥನಾಗಿ ಸ್ವತಃ ದೇಹವನ್ನ ತ್ಯಜಿಸ್ತಾನೆ. ಇದನ್ನ ಮಹೇಶ್ವರನಾಥರು ಈಗಿನ ಮುಮ್ತಾಜ್ ಅಲಿ ಖಾನ್ಗೆ ಹೇಳಿರ್ತಾರೆ ಒಂದ್ಸರಿ ಇನ್ನೊಂದಿನ ಜನ್ಮದಲ್ಲಿ. ಸೊ ಈ ಕಥೆಯ ಪ್ರಕಾರ ಮಧು ಎನ್ನುವಂತ ಒಬ್ಬ ಹಿಂದೂ ಯುವ ಸಾಧಕ ಮಾಡಿದ ಒಂದು ತಪ್ಪಿನಿಂದ ಮುಮ್ತಾಜ್ ಅಲಿ ಖಾನ್ ಆಗಿ ತಿರುವನಂತಪುರಂದಲ್ಲಿ ಜನಿಸ್ತಾರೆ. ಮುಂದೆ ಅವ್ರು ಹಿಂದಿನ ಜನ್ಮದಲ್ಲಿ ಕೇಳಿಕೊಂಡಂತೆ, ಗುರುಗಳೇ ನೀವು ಮುಂದಿನ ಜನ್ಮದಲ್ಲೂ ನನಗೆ ಮಾರ್ಗದರ್ಶಕರಾಗಿರ್ಬೇಕು, ನೀವು ನಾನು ಕೈ ಬಿಡಬಾರ್ದು ಅಂತ ಕೇಳಿದ್ರಿಂದ, ಆಯ್ತು ನನ್ನ ಶಿಷ್ಯ ಮಹೇಶ್ವರನಾಥ ನಿನಗೆ ಗುರು ಆಗ್ತಾನೆ, ಯಾವತ್ತಾದ್ರೂ ನೀನು ಒಂದಿನ ನನ್ನನ್ನು ನೋಡ್ತೀಯಾ ಅಂತ ಹೇಳ್ಬಿಟ್ಟು ಪರಮಗುರುಗಳು ಹೇಳಿರ್ತಾರೆ. ಸೊ ಈಗ ನಮ್ಗೊಂದು ಏನು ಸ್ಪಷ್ಟ ಚಿತ್ರಣ ಸಿಗುತ್ತೆ, ಹೇಗೆ ಮುಮ್ತಾಜ್ ಅಲಿ ಖಾನ್ ಅನ್ನುವಂತ ವ್ಯಕ್ತಿ ಈ ರೀತಿಯ ಆಧ್ಯಾತ್ಮಿಕದ ಹಾದಿಯಲ್ಲಿ ಒಲವನ್ನ ಬೆಳೆಸ್ಕೊಂಡ್ರು ಅಂತ ಹೇಳಿ. ಮುಂದೆ ಈ ಜನ್ಮದಲ್ಲಿ ಇವರು ಸುಮಾರಷ್ಟು ಕಷ್ಟ ಪಡ್ಬೇಕಾಗುತ್ತೆ. ಆದ್ರೂ ಸಹ ಕೊನೆಗೆ ಮಹೇಶ್ವರನಾಥ ಗುರುಗಳು ಹಾಗೇನೆ ಇವರ ಪರಮ ಗುರು ಬಾಬಾಜಿ ಅಂತ ಹೇಳಿ ಕರೀತಾ ಇರ್ತಾರೆ. ಅವರ ಸಹಾಯದಿಂದ ಇವಾಗ್ಲೂ ಇವರು ತಮ್ಮ ಏನು ಹಿಂದಿನ ಜನ್ಮದ ಮಾಡಿದ ತಪ್ಪನ್ನ ತಿದ್ದಿಕೊಂಡು ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇದ್ದಾರೆ. ಬೇರೆಯವ್ರಿಗೆ ಇವಾಗ್ಲೂ ಕೂಡ ಶ್ರೀ ಎಂ ಅವ್ರು ಇದ್ದಾರೆ. ಅವ್ರದ್ದೊಂದು ಸತ್ಸಂಗ ಫೌಂಡೇಶನ್ ಅಂತಿದೆ. ಮದನಪಲ್ಲಿ ಎನ್ನುವಂತಲ್ಲಿ ಒಂದು ಆಶ್ರಮವನ್ನ ಸ್ಥಾಪನೆ ಮಾಡಿಕೊಂಡು 1-2 ಶಾಲೆಗಳನ್ನು ಸಹ ನಡೆಸ್ತಾ ಇದ್ದಾರೆ. ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿ ಇವತ್ತಿಗೂ ಸಹ ಶ್ರೀ ಎಂ ಅವರು ಪ್ರವಚನಗಳನ್ನ ನೀಡ್ತಾ ಇರ್ತಾರೆ. ಇದು ಒಂದು ಸಂಕ್ಷಿಪ್ತ ನೋಟ ಅಂತ ಹೇಳ್ಬೋದು ನಾವು. ಉಪನಿಷತ್ನಲ್ಲಿ ಒಂದು ಮಾತು ಬರುತ್ತೆ, ನನ್ನ ಅತ್ಯಂತ ನೆಚ್ಚಿನ ಮಾತುಗಳಲ್ಲಿ ಒಂದು, ನಾ ಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ ಅಂತ. ನಾ ಭುಕ್ತಂ ಅಂದ್ರೆ ತಿನ್ನದೆ ಹೋದ್ರೆ, ಊಟ ಮಾಡದೆ ಅನುಭವಿಸದೇನೆ, ನಾ ಭುಕ್ತಂ ಕ್ಷೀಯತೆ ಕರ್ಮ ನಾವು ತಿನ್ನದೆ ಹೊರತು ಕರ್ಮದ ಫಲ ಒಂದು ಶತಕೋಟಿ ಕಲ್ಪಗಳವರೆಗೆ ಆದ್ರೂ ಕೂಡ ಮುಗಿದು ಹೋಗಲ್ಲ ಅಂತ. ನಾ ಭುಕ್ತಂ ಕ್ಷೀಯತೆ ಕರ್ಮ, ಕ್ಷೀಯತೆ ಅಂದ್ರೆ ಕಡಿಮೆ ಆಗೋದು, ಖಾಲಿ ಆಗೋದು, ನಶಿಸಿ ಹೋಗೋದು. ಕರ್ಮ ಕಲ್ಪ ಕೋಟಿ ಶತೈರಪಿ, ಕಲ್ಪ ಅಂದ್ರೆ ನಿಮ್ಗೆ ಗೊತ್ತು, 4 ಯುಗಗಳನ್ನ ಸೇರಿ ಒಂದು ಕಲ್ಪ ಅಂತ ಹೇಳ್ತೀವಿ. ಇಂಥ ಕೋಟಿ ಕಲ್ಪ ಯುಗಗಳಾದ್ರೂ ಕೂಡ ಒಮ್ಮೆ ಮಾಡಿದ ಕರ್ಮದ ಫಲವನ್ನ ಅನುಭವಿಸಿನೇ ಮುಗಿಸ್ಬೇಕು ಅಂತ. ಇದು ಯಾಕೆ ತುಂಬಾ ಮುಖ್ಯವಾದದ್ದು ಅಂದ್ರೆ, ನಾವ್ ಇಲ್ಲಿವರೆಗೂ ಏನೇನು ಮಾಡಿದ್ವೋ ಅದ್ರ ಫಲ ನಮ್ಮ ಇವತ್ತಿನ ಬದುಕು, ಈಗ ಏನ್ ಮಾಡ್ತೀವೋ ಅದ್ರ ಫಲ ಮುಂದಿನ ಬದುಕು. ಕರ್ಮ ಫಲದ ಆಸೆಯನ್ನೇ ತ್ಯಜಿಸಿ ಬದುಕನ್ನ ಸಾಗಿಸಿದವರು ಯೋಗಿಗಳಾಗ್ತಾರೆ. ನಾವು ಒಳ್ಳೆಯ ಕರ್ಮಗಳನ್ನಾದ್ರೂ ಉದ್ದೇಶಗಳನ್ನಾದ್ರೂ ಇಟ್ಕೊಂಡು ಕರ್ಮವನ್ನು ಮಾಡಿದ್ರೆ ಒಳ್ಳೇದು. ನಾವು ಮಾಡುವ ಒಂದು ಆಲೋಚನೆ, ಅದರಿಂದ ದೇಹದಲ್ಲಿ ಉತ್ಪತ್ತಿಯಾಗುವ ಒಂದು ಭಾವನೆ, ಅದರಿಂದ ನಾವು ಕೈಗೊಳ್ಳೋ ಒಂದು ಕ್ರಿಯೆ, ಪ್ರತಿಯೊಂದು ಫಲವನ್ನ ನಿರ್ಮಾಣ ಮಾಡುತ್ತೆ. ಆದ್ರಿಂದ ನಾವು ಏನು ಯೋಚನೆ ಮಾಡ್ತೀವಿ, ಏನು ಭಾವಿಸ್ತೀವಿ, ಏನು ಕೆಲಸ ಮಾಡ್ತೀವಿ ಅನ್ನೋದು ತುಂಬಾ, ಈ ವಾಕ್ಯವನ್ನು ಓದಿದ್ಮೇಲೆ ನನಗೆ ಹೆಜ್ಜೆ ಹೆಜ್ಜೆಗೂ ಇದು ನನ್ನನ್ನು ಎಚ್ಚರಿಸ್ತಾ ಇರುತ್ತೆ. ಮೊದಲಿಗೆ ನಾವು ಕೆಲವೊಂದ್ಸರಿ ಅನ್ಕಾನ್ಶಿಯಸ್ಲಿ ಪ್ಯಾಟರ್ನ್ ಆಗ್ಬಿಟ್ಟಿರುತ್ತೆ. ಕೆಲವೊಬ್ಬರಿಗೆ ಸದಾ ಅಸೂಯೆಯಿಂದ ಇನ್ನೊಬ್ಬರ ಯಶಸ್ಸನ್ನ, ಇನ್ನೊಬ್ಬರ ನೆಮ್ಮದಿಯನ್ನ ಕಂಡ್ರೆ ಆಗ್ಬರ್ತಿರಲ್ಲ. ಒಂದು ಕ್ಷಣ ಯಾವತ್ತೂ ಎಲ್ರೂ ಒಳ್ಳೆಯವರಾಗ್ಬಿಡುವಲ್ವಿ. ಆದ್ರೆ ನಿರಂತರವಾಗಿ ಹಾಗೆ ಬದುಕೋದಿದೆಯಲ್ಲ, ಅದು ತುಂಬಾ ಕಷ್ಟದ ಕೆಲಸ. ಹೀಗೆ ಕೆಲವೊಬ್ಬರಿಗೆ ಸಿಟ್ಟು ಜಾಸ್ತಿ, ಕೆಲವೊಬ್ಬರಿಗೆ ಇನ್ಯಾವುದೋ ಗುಣಗಳು ಜಾಸ್ತಿ. ಹೀಗೆ ಸಿಕ್ಕಾಕೊಂಡಾಗ ನಮಗೆ ಒಂದು ಕ್ಷಣಕ್ಕೆ ಒಳ್ಳೆಯವರಾಗ್ಬಿಡ್ತೀವಿ. ಇಂಥದ್ದೇ ಏನೋ ನಮಗೂ ಒಂದಿಷ್ಟು, ನನ್ನಲ್ಲಿ ಇರ್ತಕ್ಕಂಥ ಒಂದಿಷ್ಟು ಕುಂದುಕೊರತೆಗಳ ಬಗ್ಗೆ ನನಗೆ ಅರಿವಿತ್ತು. ಆದ್ರೆ ನಮ್ಗೆ ಅದು ರೂಢ ಆಗಿರೋದ್ರಿಂದ ಅದನ್ನ ಅನುಸರಿಸೋದು ತುಂಬಾ ಸುಲಭ ಆಗ್ಬಿಡುತ್ತೆ. ನಮ್ಗೆ ಮುಂದೆ ಯಾವುದೋ ಒಂದು ಸದ್ಗ್ರಂಥದಿಂದ ಅಥವಾ ಸದ್ವ್ಯಕ್ತಿಗಳಿಂದ, ಗುರುಗಳಿಂದ ಮಾಹಿತಿ ಸಿಕ್ಕು, ಓಕೆ ನಾನು ಮಾಡ್ತಾ ಇರೋದು ತಪ್ಪು ಅನ್ಸಿದ್ರು ಕೂಡ ನಾವು ಮಾಡ್ತಾ ಇರೋ ತಪ್ಪನ್ನು ಬಿಟ್ಟು ಬರೋದು ಭಾರಿ ಕಷ್ಟ ಆಗ್ಬಿಡುತ್ತೆ. ದುರ್ಯೋಧನನ ಮಾತು ನೆನಪಾಗುತ್ತೆ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ಯ ಧರ್ಮಂ ನಚಮೇ ನಿವೃತ್ತಿ ಅಂತ ಕೃಷ್ಣನ ಬಳಿ ಹೇಳ್ತಾನೆ ದುರ್ಯೋಧನ. ಜಾನಾಮಿ ಧರ್ಮಂ, ಧರ್ಮ ಗೊತ್ತಿದೆ ನನಗೆ, ನಚಮೇ ಪ್ರವೃತ್ತಿ, ನನ್ನ ಕೆಲಸದಲ್ಲಿ ಒಂಚೂರು ಅದಿಲ್ಲ. ಜಾನಾಮ್ಯ ಧರ್ಮಂ ನಚಮೇ ನಿವೃತ್ತಿ,
ನನಗೆ ಅಧರ್ಮ ಅಂತ ಏನೋ ಅನ್ನೋದು ಗೊತ್ತಿದೆ, ಅದನ್ನ ಬಿಟ್ಟು ಬದುಕ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ನಮಗೆಲ್ಲ ಈ ಸತ್ಸಂಗಗಳು, ಗುರುಗಳ ಸಾನ್ನಿಧ್ಯ ಯಾಕೆ ಬೇಕು ಅಂದ್ರೆ, ಗುರುಗಳ ಸಾನ್ನಿಧ್ಯ ಸತ್ಸಂಗ ಇಲ್ಲದೇನೋ ನಾವು ಒಳ್ಳೆ ವಿಚಾರಗಳನ್ನ ಕೇಳಬಲ್ವಿ, ಆದ್ರೆ ಒಳ್ಳೆ ಮಾರ್ಗದಲ್ಲಿ ನಡಿಲಿಕ್ಕಿದೆ ಅಲ್ವಾ. ಅದಕ್ಕೆ ಒಂದು ಸಂಘ, ಗುರುವಿನ ಆಶೀರ್ವಾದ, ಸುಕ್ಷೇತ್ರಗಳ ಸಾನ್ನಿಧ್ಯ ತುಂಬಾ ಮುಖ್ಯ. ಬರೀ ತಿಳ್ಕೊಂಡಿದ್ದು ಮಾತ್ರಕ್ಕೆ ನಮಗೆ ಅವನ್ನೆಲ್ಲ ಒಳ್ಳೆಯದನ್ನ ಅನುಸರಿಸ್ಲಿಕ್ಕಾಗಲ್ಲ. ಈ ನಿಟ್ಟಿನಲ್ಲಿ ಈ ವಾಕ್ಯ ಇದೆ ಅಲ್ವಾ, ನಾಭುಕ್ತಂ ಕ್ಷೀಯತೆ ಕರ್ಮ, ಇದಕ್ಕೆ ಸುಮಾರಷ್ಟು ಕಥೆಗಳನ್ನು ಇದೇ ತರದ ಬೇರೆಯನ್ನು ನಾವು ನೋಡ್ಬೋದು. ಈ ವಾಕ್ಯವನ್ನು ಓದಿದ ನಂತರ ನನಗೆ ನನ್ನನ್ನು ನಾನು ನನ್ನ ಆಲೋಚನೆಗಳನ್ನ, ಕ್ರಿಯೆಗಳನ್ನ ನಿಯಂತ್ರಿಸೋದು ತುಂಬಾ ಸುಲಭ ಆಗ್ಬಿಡ್ತು. ಅದು ಎಷ್ಟೇ ಕಷ್ಟ ಆಗ್ಲಿ, ನಮ್ಮ ಆಧ್ಯಾತ್ಮಿಕ ಏಳ್ಗೆಗೆ ಇದು ಸಹಕಾರಿ ಆಗಲ್ವಾ ಅಂದ್ರೆ, ಆ ಆಲೋಚನೆಯನ್ನ ಆ ಕ್ಷಣಕ್ಕೆ, ಆ ಭಾವನೆಯನ್ನ ಆ ಕ್ಷಣಕ್ಕೆ, ಆ ಕ್ರಿಯೆಯನ್ನ ಆ ಕ್ಷಣಕ್ಕೆ ನಿಲ್ಲಿಸುವಷ್ಟು ಶಕ್ತಿಯನ್ನು ಕೊಟ್ಟಿದ್ದು ಈ ವಾಕ್ಯ. ಇಲ್ಲದೆ ಹೋದ್ರೆ ಈ ಮಧುಕರನಾಥನ ಜೀವನದಲ್ಲೂ ನೋಡಿ, ಒಂದು ಸಣ್ಣ ತಪ್ಪು, ಒಂದು ಸಣ್ಣ ಎಡವಟ್ಟು ಮಾಡಿದ್ರಿಂದ 5 ನಿಮಿಷ ಒಬ್ಬ ವ್ಯಕ್ತಿಯ ಮಾತನ್ನ ಕೇಳ್ಕೊಳ್ದೆ ಇದ್ದದಕ್ಕೆ ಒಂದ್ ಇಡೀ ಜನ್ಮ ಮತ್ತೆ ಹುಟ್ಟಿ ಬಂದು ಕಷ್ಟಗಳನ್ನೆಲ್ಲ ಅನುಭವಿಸಿ ಈಗ ಈ ರೀತಿಯ ಬದುಕನ್ನ ಸಾಧಿಸ್ಬೇಕಾಗತ್ತೆ. ಸೊ ಆದ್ರಿಂದ ನಾವ್ ಯಾವಾಗ್ಲೂ ನೆನ್ಪಿಟ್ಕೋಬೇಕು, ನಮ್ಮ ಒಂದು ಆಲೋಚನೆ, ಒಂದು ಮಾತು, ಒಂದು ನಡೆ ಎಷ್ಟು ಬೇಕಾದ್ರೂ ಪರಿಣಾಮವನ್ನು ಸೃಷ್ಟಿಸ್ಬಿಡ್ಬೋದು, ಮತ್ತೆ ಅದನ್ನ ಅನುಭವಿಸದೆ ಹೊರತು ಮುಗ್ಸಕ್ ಆಗೋದಿಲ್ಲ. ನೀವ್ ಏನು ಮಾಡಿದ್ರು ಮುಗಿಯಲ್ಲ, ಅದು ಬೇರೆ ಯಾವ ಕಾರಣಕ್ಕೂ ಮುಗಿಯಲ್ಲ. ಸೊ ಮುಂದೆ ಮಮತಾಜ್ ಅಲಿ ಖಾನ್ ಅವರ ಚಿಕ್ಕವರಿದ್ದಾಗ ಅವರು ತಿರುವನಂತಪುರಂನಲ್ಲಿ ಹುಟ್ಟಿದ್ರು ಅಂತ ಕೇಳಿದ್ವಿ. ಇವರ ಬಾಲ್ಯದಲ್ಲಿ ಒಂದಿಷ್ಟು ಜನರ ಸಂತರ ದರ್ಶನ ಆಗತ್ತೆ ಇವರಿಗೆ. ಇವರು ತಮ್ಮ 9ನೇ ವರ್ಷದಿದ್ದಾಗ ಇವರ ಮನೆಯ ಅಂಗಣದಲ್ಲಿ ಒಂದು ಹಲಸಿನ ಮರ ಇರುತ್ತೆ. ಅದರ ಕೆಳಗಡೆ ಮೊಟ್ಟ ಮೊದಲನೇ ಬಾರಿಗೆ ಮಹೇಶ್ವರನಾಥರು ಇವ್ರಿಗೆ ದರ್ಶನ ಕೊಡ್ತಾರೆ. ಇವ್ರಿಗೆ ಆವತ್ತಿಂದ ಒಂದು ರೀತಿಯ ಒಳಮುಖ ವ್ಯಕ್ತಿಯಾಗಿ ಬದಲಾಗ್ಬಿಡ್ತಾರೆ. ಮನೆಯವರು ಇವರನ್ನೆಲ್ಲ ಗಮನಿಸ್ತಾ ಇರ್ತಾರೆ, ಆದ್ರೆ ಏನು ಅಂತ ಗೊತ್ತಾಗ್ತಾ ಇರಲ್ಲ. ಇವರು ಮಲಗಿದಾಗೆಲ್ಲ ನಿದ್ದೆಯಲ್ಲಿ ಎದೆಯ ಬಳಿಯಲ್ಲಿ ಒಂದು ರೀತಿಯ ಆಹ್ಲಾದಕರವಾದ ಭಾವ ಉಂಟಾಗ್ತಾ ಇರುತ್ತೆ, ಒಂದು ಜ್ಯೋತಿಯ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ. ಇವ್ರಿಗೆ 9ನೇ ವರ್ಷದವರೆಗೂ ಕನಸುಗಳು ಬೀಳ್ತಾ ಇರ್ತವೆ. ದೆವ್ವ ಪಿಶಾಚಿಗಳು ಇವ್ರನ್ನ ಬೆನ್ನಟ್ಟಿ ಬಂದಂತೆ ಇವ್ರು ನಿದ್ದೆಯಲ್ಲಿ ಎದ್ದು ಓಡೋಗ್ಬಿಟ್ಟಿರ್ತಾರೆ, ಮನೆಯಿಂದ ಓಡ್ ಹೋಗ್ತಾ ಇರ್ತಾರೆ. ಆದ್ರೆ ಆ ಘಟನೆ ಆದ ನಂತರ ಆ ತರದ ಕನಸುಗಳು ಬೀಳೋದು ನಿಂತು ಹೋಗ್ಬಿಡುತ್ತೆ. ಮುಂದೆ ಇವರು ಯೋಗಿ ಗೋಪಾಲ ಸ್ವಾಮಿ ಅಂತ ಹೇಳ್ಬಿಟ್ಟು ಒಬ್ರು ತಿರುವನಂತಪುರಂನಲ್ಲಿ ಅಲ್ಲಿ ಪಿಳ್ಳೈ ಎನ್ನುವಂತ ಒಂದು ಕುಟುಂಬಕ್ಕೆ ಅವರು ಆಗಾಗ ಬರ್ತಾ ಇರ್ತಾರೆ. ಇವ್ರು ಆ ಗೋಪಾಲ ಸ್ವಾಮಿಯನ್ನ ನೋಡಿದಾಗ ಅವರಿಂದ ಇವ್ರಿಗೆ ಇನ್ನೊಂದ್ ಸ್ವಲ್ಪ ಜಾಗೃತಿ ಆಗುತ್ತೆ. ಇವ್ರಿಗೆ ಓಕೆ, ನಾನು ಇಲ್ಲಿಗೆ ಸೇರಿದವನಲ್ಲ, ನಾನು ಬೇರೆ ಎಲ್ಲೋ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ಸಾರಿ ಕನಸಿನಲ್ಲಿ ಹಿಮಾಲಯದಲ್ಲಿ ಇವರು ಒಂದು ಗುಹೆಯಲ್ಲಿ ಸುಮಾರಷ್ಟು ವಿದ್ಯಾರ್ಥಿಗಳು ಗಾಯತ್ರಿ ಮಂತ್ರವನ್ನ ಜಪ ಮಾಡ್ತಾ ಇರ್ತಾರೆ. ಇವರು ಆ ಗುಹೆ ಬಳಿ ಹೋಗ್ತಾರೆ. ಇವ್ರು ಉಚ್ಚಾರಣೆ ಮಾಡ್ಲಿಕ್ಕೆ ಹೇಳ್ತಾರೆ, ಅಲ್ಲೇ ಗುರುಗಳು ಇವರಿಗೆ ಮಂತ್ರವನ್ನು ಉಚ್ಚಾರಣೆ ಮಾಡ್ಲಿಕ್ಕೆ ಹೇಳ್ತಾರೆ. ಆದ್ರೆ ಇವ್ರಿಗೆ ಸ್ಪಷ್ಟವಾಗಿ ಉಚ್ಚಾರಣೆ ಬರಲ್ಲ. ನಿನಗೆ ಅಭ್ಯಾಸ ತಪ್ಪಿ ಹೋಗಿರೋದ್ರಿಂದ ಉಚ್ಚಾರಣೆ ಬರ್ತಾ ಇಲ್ಲ, ನೀನ್ ಹೋಗಿ ಚೆನ್ನಾಗಿ ಕಲ್ತುಕೋ ಅಂತ ಹೇಳಿ ಕಳಿಸ್ತಾರೆ. ಎಚ್ಚರ ಆಗುತ್ತೆ ಇವ್ರಿಗೆ ಅಷ್ಟೊತ್ತಿಗೆ. ಮರುದಿವ್ಸ ನೋಡಿದ್ರೆ ಇವರ ತಂದೆಯ ಕೆಲಸ, ಕಾಂಟ್ರಾಕ್ಟರ್ ಇವ್ರ ತಂದೆ, ಇವ್ರ ತಂದೆ ಕೆಲಸ ಮಾಡ್ತಕ್ಕಂಥ ಟೇಬಲ್ನ ಡ್ರಾಯರ್ ಅಲ್ಲಿ 2 ಪುಸ್ತಕಗಳು ಸಿಗ್ತವೆ. ಒಂದು ಯೋಗಾಸನಗಳಿಗೆ ಸಂಬಂಧಪಟ್ಟಿದ್ದು, ಇನ್ನೊಂದು ಜಪಯೋಗ ಮತ್ತು ಇತರ ಸಾಧನೆಗಳು ಅನ್ನುವಂತ ಒಂದು ಪುಸ್ತಕ, ಸ್ವಾಮಿ ಚಿನ್ಮಯಾನಂದರು ಬರೆದಿರ್ತಕ್ಕಂಥ ಪುಸ್ತಕ ಸಿಗುತ್ತೆ. ಅದರಲ್ಲಿ ಗಾಯತ್ರಿ ಮಂತ್ರ ಇರುತ್ತೆ, ಅದರ ಮಹತ್ವ ಏನು, ಅದು ಹೇಗೆ ವಿವರಣೆ ಮಾಡಿರ್ತಾರೆ. ಅದನ್ನೇ ಬರೀತಾರೆ. ಎಷ್ಟೊಂದು ಜನ ಸಂತರು ಸಾಧನೆ ಮಾಡ್ಬೇಕು ಅಂದಾಗ ವರ್ಷಗಟ್ಲೆ ತೆಗೆದುಕೊಳ್ಳುವಂತ ಕೆಲವೊಂದು ಕೆಲಸಗಳು ನನಗೆ ಎಲ್ಲ ಬೇಗನೆ ನಡೆದು ಹೋಯ್ತು ನನ್ನ ಜೀವನದಲ್ಲಿ. ನನಗೆ ಯಾವಾಗ ಏನೆಲ್ಲ ಬೇಕಾಗ್ತಾ ಇತ್ತು ಅದೆಲ್ಲ ಯಾವ್ದೋ ಒಂದು ರೂಪದಲ್ಲಿ ಬಂದ್ಬಿಡ್ತಾ ಇತ್ತು, ಒಂದು ಗುರುವಿನ ಮೂಲಕವೋ ಇನ್ನೊಬ್ಬರ ಮೂಲಕವೋ. ಒಟ್ಟಿನಲ್ಲಿ ಇವ್ರಿಗೆ ಒಂದು ಪ್ರಶ್ನೆ ಎದ್ದು ಬಿಡುತ್ತೆ, ಹೃದಯ ಕಮಲ ಎಲ್ಲಿದೆ? ಅಲ್ಲಿಗೆ ಅಷ್ಟೊತ್ತಿಗೆ ಇವರು ಹೇಳ್ತಾರೆ, ನಾನು ಜಿಡ್ಡು ಕೃಷ್ಣಮೂರ್ತಿಗಳು ಹಾಗೂ ರಾಮಕೃಷ್ಣ ಪರಮಹಂಸರ ಪುಸ್ತಕಗಳನ್ನ ಓದಿದ್ದೆ ಒಂದು 13-14ನೇ ವಯಸ್ಸಿಗೆ. ಹೃದಯ ಕಮಲ ಎಲ್ಲಿದೆ ಅನ್ನೋದ್ರ ಬಗ್ಗೆ ಬೇರೆಯವ್ರಿಗೆ ಬೇರೆ ಅಭಿಪ್ರಾಯ ಇತ್ತು. ಆದ್ರಿಂದ ನನಗೂ ಗೊಂದಲ ಇದ್ದಿತ್ತು. ಇವರ ಊರಿನಿಂದ ಸುಮಾರು ಒಂದು 20 ಕಿಲೋಮೀಟರ್ ದೂರದಲ್ಲಿ ಒಂದು ಸ್ಮಶಾನ ಭೂಮಿಯ ರೀತಿ ಜಾಗ ಇರುತ್ತೆ. ಅಲ್ಲಿ ಈ ಗೋಪಾಲ ಸ್ವಾಮಿ, ಇವ್ರ ಹಿಂದೆ ಯಾವ ಒಬ್ಬ ಆಧ್ಯಾತ್ಮಿಕ ಸಂತರನ್ನ ಕಂಡಿದ್ರು
ಅವರು ಅಲ್ಲಿ ವಾಸ ಮಾಡ್ತಾರೆ, ಅವ್ರಿಗೆ ಅಲ್ಲಿ ಹೋಗಿ ಒಂದಿಷ್ಟು ಸಮಯ ಕಳೀತಾರೆ ಅಂತ ಹೇಳ್ಬಿಟ್ಟು ಕೇಳಿರ್ತಾರೆ. ಇವರು ನನ್ಗೊಂದಿಷ್ಟು ಗಣಿತ ಸಮಸ್ಯೆನ ಹೇಳಿಸ್ಕೊಳ್ಳೋದಿದೆ ಅಂತ ಹೇಳಿ ಮನೆಯಲ್ಲಿ ಹೇಳಿ ಪರ ಊರಿನ ಎಲ್ಲಿ ಆ ಸ್ಮಶಾನ ಭೂಮಿ ಇತ್ತು ಆ ಊರಿಗೆ ಹೋಗಿ ಅಲ್ಲಿನ ಮೇಷ್ಟ್ರ ಹತ್ರ ಒಂದಿಷ್ಟು ಪಾಠ ಹೇಳಿಸ್ಕೊಂಡು ಊರಿಗೆ ಹೋಗ್ತೀನಿ ಅಂತ ಹೇಳಿ ರಾತ್ರಿ ಊರಿಗೆ ಬರ್ದೇನೆ ಆ ಸ್ಮಶಾನಕ್ಕೆ ಹೋಗಿರ್ತಾರೆ. ಇವರು ಹೇಳೋ ಪ್ರಕಾರ ಆಗ ಇವ್ರಿಗೆ ಒಂದು 12-13 ವರ್ಷ ವಯಸ್ಸು. ಅಲ್ಲೇ ನಿದ್ದೆ ಹೋಗ್ಬಿಡ್ತಾರೆ ಆ ಸ್ಮಶಾನ ಭೂಮಿಗೆ ಹೋಗಿ ಅಲ್ಲೊಂದು ಗೋರಿ ಹತ್ರ. ಮಧ್ಯರಾತ್ರಿ ಒಂದು ಹಂತದಲ್ಲಿ ಎಚ್ಚರ ಆಗುತ್ತೆ. ಇವ್ರನ್ನ ಎಚ್ಚರಿಸಿದಂತ ವ್ಯಕ್ತಿಯನ್ನ ನೋಡಿದಾಗ ಇವ್ರಿಗೆ ಗಾಬರಿ ಆಗ್ಬಿಡುತ್ತೆ. ಅವ್ರಿಗೂ ಉದ್ದುದ್ದನೆ ಹಲ್ಲುಗಳು, ಆ ಉಗುರುಗಳು, ಆ ಎದೆ ಒಳಗಿನ ಕೂದಲುಗಳು ಅವನ್ನೆಲ್ಲ ನೋಡ್ಬಿಟ್ಟು ಗಾಬರಿ ಆಗ್ತಾರೆ. ಹೆದರ್ಕೋಬೇಡ, ಹೃದಯ ಕಮಲ ಎಲ್ಲಿದೆ ಅಂತ ಅನುಮಾನ ಇದೆ ಅಲ್ವಾ, ಅದು ಎದೆಯಲ್ಲೇ ಇದೆ, ಅದನ್ನೇ ಧ್ಯಾನಿಸು ಅಂತ ಹೇಳ್ಬಿಟ್ಟು ಹೇಳಿ ಅಲ್ಲಿಂದ ಮಾಯ ಆಗ್ಬಿಡ್ತಾರೆ ಅವ್ರು. ಸೊ ಇನ್ನೊಂದು ಸಾರಿ ಇವ್ರಿಗೆ ಕಳದಿ ಮಸ್ತಾನ್ರು ಅಂತಕ್ಕಂಥ ಒಬ್ಬ ಮುಸ್ಲಿಂ ಫಕೀರರು ಅವ್ರನ್ನ ಭೇಟಿಯಾಗಿರ್ತಾರೆ. ಇವರು ಬೇರೆ ಯಾವುದೋ ಕಾರಣಗಳಿಂದ ಅವರು ಭೇಟಿಯಾದಾಗ ಅವರು ಇವ್ರಿಗೆ ಒಂದ್ಸಾರಿ ಅವರು ಕುಡಿದು ಬಿಟ್ಟಂತ ಚಹಾವನ್ನ ಕೊಡ್ತಾರೆ. ಇವ್ರು ಅವ್ರನ್ನ ನೋಡ್ಲಿಕ್ಕೆ ಹೋದಾಗ ಕುಡಿ ಅಂತ ಹೇಳಿ. ಇವರು NCC ಯಲ್ಲಿ ಆಯ್ಕೆ ಆಗಿರ್ತಾರೆ. NCCಗೆ ಹೋಗ್ಬಿಟ್ಟು ಮನೆಯಲ್ಲಿ ಹೇಳಿರೋದು NCCಗೆ ಹೋಗ್ತಾ ಇದ್ದೀನಿ ಅಂತ. ಆದ್ರೆ ಈ ಕಳದಿ ಮಸ್ತಾನ್ರನ್ನ ನೋಡ್ಲಿಕ್ಕೆ ಹೋಗಿರ್ತಾರೆ. ಅವರು ಒಂದು ಸಮುದ್ರ ದಂಡೆಯಲ್ಲಿ ಇವ್ರನ್ನ ಒಂದು ಪಾಳು ಬಿದ್ದ ಮನೆ ತರದ ಗುಡಿಸಲಲ್ಲಿ ಕೂರಿಸಿ ಇವ್ರ ತಲೆ ಮೇಲೆ ಕೈ ಇಡ್ತಾರೆ. ಇವ್ರಿಗೆ ಸಮಾಧಿ ಏರ್ಬಿಟ್ಟಿರುತ್ತೆ. ಇವ್ರು ಕಣ್ ಬಿಟ್ಟಾಗ 4 ದಿನ ಆಗಿರುತ್ತಂತೆ. ಅಷ್ಟು ಗಾಢವಾದ ಸಮಾಧಿಗೆ ಅವ್ರು ಕಳಿಸಿಬಿಟ್ಟಿರ್ತಾರೆ ಇವರನ್ನ. ಅದಾದ ನಂತರ ನನಗೆ ಯಾಕೆ ನನ್ನ ಅಭಿಪ್ರಾಯಗಳನ್ನ ಈ ರೀತಿ ವ್ಯಕ್ತಪಡಿಸಿದ್ದು ನಾನು ಅಂದ್ರೆ ಕೊನೆಯಲ್ಲಿ ಇವ್ರು ಈ ಕೆಲವೊಂದು ವ್ಯಕ್ತಿಗಳನ್ನ ಮೆನ್ಷನ್ ಮಾಡ್ತಾರೆ ಇಲ್ಲಿ, ನನಗೆ ಇಂಥ ವ್ಯಕ್ತಿ ಭೇಟಿಯಾಗಿದ್ರು, ಹೀಗೆ ಸಿಕ್ಕರು ಅಂತ ಹೇಳಿ. ಆದ್ರೆ ಆದ ನಂತರ ಪ್ರತಿಯೊಬ್ಬೊಬ್ರು ವ್ಯಕ್ತಿಗಳು ಅವರೆಲ್ಲ ಸತ್ರು. ಆಮೇಲೆ ಇವ್ರನ್ನ ನೋಡಿ ಸ್ವಲ್ಪ ದಿನಕ್ಕೆ ಅವ್ರು ಸತ್ತು ಹೋದ್ರು ಅಂತ ಇವ್ರಿಗೆ ಸುದ್ದಿ ಬರುತ್ತೆ. ಹಾಗಾಗಿ ಯಾವ ಮಾಹಿತಿನೂ ಇಲ್ವೇ ಇಲ್ಲ ನಮ್ಗೆ ಅಧಿಕೃತವಾಗಿ ಇದು ನಡೆದಿತ್ತು ಅನ್ನೋದಕ್ಕೆ. ಯಾರನ್ನಾದ್ರೂ ನಾವು ಕೇಳಿ ಸ್ಪಷ್ಟಪಡಿಸ್ಕೋಬೇಕು, ಒಂದಾದ್ರೂ ಈ ತರ ಘಟನೆಯನ್ನ ಸಾಬೀತುಪಡಿಸ್ಬೇಕು ಅಂದ್ರೆ ಯಾರು ಇವರಿಗೆ ಈ ತರ ಆಧ್ಯಾತ್ಮಿಕ ಅನುಭವಗಳನ್ನ, ವಿಶೇಷ ಅನುಭವಗಳನ್ನ ಕೊಟ್ಟಂತವ್ರು ಇವರು ಸಾಯ್ತಾನೆ ಹೋಗ್ಬಿಡ್ತಾರೆ. ಮುಂದೆ ತಮ್ಮ 19ನೇ ವಯಸ್ಸಿನಲ್ಲಿ ಚೆನ್ನೈನಿಂದ ಹೊರಟು ದೆಹಲಿಗೆ ಹೋಗಿ ಅಲ್ಲಿಂದ ಹರಿದ್ವಾರಕ್ಕೆ ಹೋಗಿ ರೈಲ್ನಲ್ಲಿ ಅಲ್ಲಿ ಒಂದ್ ಸ್ವಲ್ಪ ದಿವಸ ಇರ್ತಾರೆ. ಅಲ್ಲಿ ಋಷಿಕೇಶಕ್ಕೆ ಹೋಗಿ ಡಿವೈನ್ ಲೈಫ್ ಸೊಸೈಟಿ ಅಂತ ಹೇಳ್ಬಿಟ್ಟು ಒಂದು ಸೊಸೈಟಿ ಇರುತ್ತೆ. ಸ್ವಾಮಿ ಶಿವಾನಂದ ಸರಸ್ವತಿ ಅನ್ನುವಂಥವ್ರು ಸ್ಥಾಪಿಸಿದಂತಹ ಒಂದು ಆಶ್ರಮ. ಇಲ್ಲೊಂದು ವಿಶೇಷ ಘಟನೆ ನಡೆಯುತ್ತೆ. ಈ ಆಶ್ರಮಕ್ಕೆ ಸೇರೋದಕ್ಕೂ ಮೊದಲು ಇವ್ರು ಹೋಗಿರ್ತಾರೆ. ಒಬ್ಬ ವ್ಯಕ್ತಿಯ ಜೊತೆ ಮಾತನಾಡ್ತಾ ಇವ್ರ ಆಧ್ಯಾತ್ಮಿಕದ ಒಲವನ್ನ ಹೇಳ್ಕೊಂಡ್ಮೇಲೆ ಇವ್ರ ಹೆಸರನ್ನ ಹೇಳ್ತಾರೆ. ಆಶ್ಚರ್ಯ ಆಗ್ಬಿಡುತ್ತೆ. ಅಯ್ಯರ್ ಅಂತ ಹೇಳ್ಬಿಟ್ಟು ಅವ್ರ ಹೆಸರು. ಅಯ್ಯರ್ ಅವರು ಹೇಳ್ತಾರೆ, ನೋಡು, ನೀನ್ ಮುಸ್ಲಿಂ ಹೆಸರನ್ನ ಹೇಳಿದ್ರೆ ಬಹುಶಃ ನಿನಗೆ ಆಶ್ರಮದಲ್ಲಿ ಉಳ್ಕೊಳ್ಳಿಕ್ಕೆ ಅನುಮತಿ ಸಿಗದೆ ಇರ್ಬೋದು, ಅಥವಾ ಬೇರೆ ಬೇರೆ ಇನ್ನಿತರ ತೊಂದರೆಗಳು ಉಂಟಾಗ್ಬೋದು. ನೀನ್ ಹೆಸರನ್ನ ಸದ್ಯದ ಮಟ್ಟಿಗೆ ಬದಲಾಯಿಸ್ಬಿಡ, ನಿನಗೆ ಯಾರು ಇಷ್ಟ ಅಂತ ಕೇಳ್ತಾರೆ. ನನಗೆ ಹಿಮಾಲಯದಲ್ಲಿ ಧ್ಯಾನ ಮಾಡ್ತಾ ಇರ್ತಕ್ಕಂಥ ಶಿವ ಆವಾಗ ಕಲ್ಪನೆಗೆ ಬರ್ತಾ ಇರ್ತಾನೆ. ನನ್ನ ಅತ್ಯಂತ ನೆಚ್ಚಿನ ದೇವರು ಶಿವ ಅಂತ ಹೇಳಿದಾಗ ಅವ್ರಿಗೆ ಆಯ್ತು, ನೀನು ಶಿವನ ಪ್ರಸಾದ ಅನ್ಕೊಂಡ್ಬಿಟ್ಟು ಶಿವಪ್ರಸಾದ ಅಂತ ಹೆಸರು ಇಟ್ಕೊಂಡ್ಬಿಡು ಅಂತ ಹೇಳಿ ಶಿವಪ್ರಸಾದ ಅಂತ ಹೆಸರನ್ನ ಬದಲಾಯಿಸ್ತಾರೆ. ಅಲ್ಲಿಂದ ಇವರು ಶ್ರೀಎಂ ಆಗಿ ಅಧಿಕೃತವಾಗಿ ಬೇರೆ ಬೇರೆ ಕಡೆಗೆ ಪ್ರವಚನ ಕೊಡೋವರೆಗೂ, ಇವ್ರ ಪುಸ್ತಕಗಳನ್ನು ಬರೆಯೋವರೆಗೂ ಯಾರಾದ್ರೂ ಕೇಳಿದ್ರೆ ಶಿವಪ್ರಸಾದ್ ಅಂತಾನೆ ಹೇಳ್ತಾ ಇರ್ತಾರೆ ಇವ್ರ ಹೆಸರು. ಕೆಲವೊಬ್ಬರಿಗೆ ಮಾತ್ರ ಇವ್ರ ಹೆಸರುಗಳು ಗೊತ್ತಿರುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಆಗ ಇನ್ನೊಂದು ಸುಮಾರಷ್ಟು ಆಶ್ರಮಗಳಿದೆ. ಇವತ್ತಿಗೂ ನೀವು ಹರಿದ್ವಾರ ಅಥವಾ ಋಷಿಕೇಶಕ್ಕೆ ಹೋಗಿ ಬಂದ್ರೆ ಗೊತ್ತಾಗುತ್ತೆ. ನನ್ನ ಸೌಭಾಗ್ಯವೋ ಏನೋ ನೋಡಿ, ಇತ್ತೀಚೆಗೆ ನನ್ನ ಜುಲೈ 4ರಿಂದ ಜುಲೈ 12ರವರೆಗೂ ಹರಿದ್ವಾರ, ಋಷಿಕೇಶ, ಕೇದಾರನಾಥ, ಬದ್ರಿನಾಥಕ್ಕೆ ಹೋಗಿ ಬಂದಿದ್ರಿಂದ ಅಲ್ಲಿ ಎಲ್ಲ ಇರ್ತಕ್ಕಂಥ ಆಶ್ರಮಗಳು ಸುಮಾರಷ್ಟಿದೆ. ಇದು 1967-68 ಸಂದರ್ಭದಲ್ಲಿ ನಡೆದಂಥದ್ದು. ಆಗ ಇನ್ನೂ ಆಶ್ರಮಗಳು ಜಾಸ್ತಿ ಇತ್ತು. ಮತ್ತೆ ಆಧ್ಯಾತ್ಮಿಕ ಹಸಿವಿರೋರಿಗೆ ಸಹಜವಾಗಿನೇ ಸಾಕಷ್ಟು ಸೌಲಭ್ಯಗಳು ಇದ್ವು ಅಂತ ತಿಳಿದು ಬರುತ್ತೆ. ಖಾಲಿ ಕಂಬಳಿವಾಲ ಅಂತ ಹೇಳ್ಬಿಟ್ಟು ಒಬ್ಬ ಬಾಬಾರ ಕಥೆ ಬರುತ್ತೆ ಅಲ್ಲಿ ಇವರ ಜೀವನ ಚರಿತ್ರೆಯಲ್ಲಿ. ಅವನ್ನೆಲ್ಲ ನೀವೇ ಓದ್ಕೊಳ್ಳಿ. ತುಂಬಾ ಎಚ್ಚರಿಕೆಯ ಇನ್ನೊಂದು, ಮೊದಲಿಗೆ ಹೇಳಿದಾಗೆ ಇವರ ಒಂದು ತಪ್ಪಿನಿಂದ ನಾವು ಎಷ್ಟೊಂದು ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗತ್ತೆ ಅನ್ನೋದು ನನಗೆ ಇದರಿಂದ
ಕಲಿತ ಒಂದು ಅಥವಾ ಮರು ಕಲಿತ ಮರು ದೃಢಪಡಿಸಿಕೊಂಡ ಒಳ್ಳೆಯ ಪಾಠ ಆದ್ರೆ ಇನ್ನೊಂದು ಒಳ್ಳೆಯ ಪಾಠ ಬಂದಿದ್ದು ಒಬ್ಬ ಸನ್ಯಾಸಿ ಇರ್ತಾರೆ. ಇವರು ಉಳ್ಕೊಂಡಿದ್ದಂತಹ ಡಿವನ್ ಲೈಫ್ ಸೊಸೈಟಿಯಲ್ಲಿ ಒಬ್ಬ ಸನ್ಯಾಸಿ ಇವ್ರಿಗೆ ವೃದ್ಧ ಸನ್ಯಾಸಿ ಒಂದು ದಿನ ಒಂದು ಸಲಹೆಯನ್ನ ಕೊಡ್ತಾರೆ. ನೋಡು, ನಾನು ಹಿಂದೆ ನಿನ್ನ ತರನೇ ಆಧ್ಯಾತ್ಮಿಕವಾದ ಹುಚ್ಚು ಹಿಡಿದಿತ್ತು. ಆದ್ರಿಂದ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಬಂದೆ. ಇವಾಗ ಹೆಂಡತಿ ತೀರಿ ಹೋಗಿದ್ದಾಳೆ, ಮಕ್ಕಳು ಈಗ ನನ್ನ ಸೇರಲ್ಲ. ನಾನು ಯಾವ ಈ ಆಧ್ಯಾತ್ಮಿಕ ಆತ್ಮ ಸಾಕ್ಷಾತ್ಕಾರ ಪರಮಾತ್ಮ ದರ್ಶನ ಎಲ್ಲದೂ ಹುಚ್ಚು ಅಂತ ಇವಾಗ ಅರಿವಾಗಿದೆ. ಸೊ ನೀನ್ ನೋಡಿದ್ರೆ ನೋಡ್ಲಿಕ್ಕೆ ಸುರದ್ರೂಪಿಯಾಗಿದೆಯಾ, ನಿನಗೆ ಜನರನ್ನ ಆಕರ್ಷಿಸ್ಲಿಕ್ಕೆ ಬೇಕಾದಷ್ಟು ವಿದ್ಯೆ ಆಲ್ರೆಡಿ ನಿನಗೆ ಬಂದಿದೆ. ಹೋಗ್ಬಿಟ್ಟು ನಾನು ಹಿಮಾಲಯದಲ್ಲಿ ತಪಸ್ ಮಾಡಿ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ಯೋಗ ಧ್ಯಾನ ಇವುಗಳನ್ನೇ ಹೇಳ್ಕೊಟ್ಟು ವಿದೇಶಿಯರನ್ನು ಆಕರ್ಷಿಸುವಷ್ಟು ನಿನಗೆ ವರ್ಚಸ್ಸಿದೆ. ಒಂದು ಆಶ್ರಮವನ್ನ ಕಟ್ಕೊಂಡು ಎಸಿ ಮನೆಯಲ್ಲಿ ರೂಮ್ಗಳಲ್ಲಿ ಆರಾಮಾಗಿದ್ದು ಬಿಡು. ಈ ಸಾಕ್ಷಾತ್ಕಾರ ಗುರುವಿನ ಅನ್ವೇಷಣೆ ಇದೆಲ್ಲ ಶುದ್ಧ ಸುಳ್ಳು ಅಂತ ಅವ್ರು ಹೇಳ್ಬಿಡ್ತಾರೆ. ಇದು ಇವ್ರಿಗೆ ಅತ್ಯಂತ ಭ್ರಮ ನಿರಸನ ಮಾಡ್ಬಿಡುತ್ತೆ. ಸೊ ಇವ್ರು ಅಲ್ಲಿವರೆಗೂ ಏನ್ ಅನ್ಕೊಂಡಿರ್ತಾರೆ, ಡಿವೈನ್ ಲೈಫ್ ಸೊಸೈಟಿಯಲ್ಲೇ ಇದೇ ನನ್ನ ಜೀವನ. ದಿನ ಬೆಳಿಗ್ಗೆ ಧ್ಯಾನ ಮಾಡೋದು, ಹಗಲೊತ್ತಲ್ಲಿ ಆಶ್ರಮದ ಕೆಲಸ ಮಾಡೋದು, ಸಂಜೆ ಚಿದಾನಂದರ ಪ್ರವಚನ ಕೇಳೋದು, ಇಷ್ಟೇ ಜೀವನ, ಹಿಂಗೆ ಬದುಕಬೇಕು ಅನ್ಕೊಂಡಿರ್ತಾರೆ. ಆದ್ರೆ ಈ ವೃದ್ಧ ಸನ್ಯಾಸಿ ಹೀಗೆ ಹೇಳಿದ್ದೇ ತಡ ನಿಜವಾದ ಗುರು ಏನಾದ್ರು ಹೇಳ್ಬೇಕಿತ್ತ ಯಾರಾದ್ರು? ಧ್ವನಿ ಬರ್ತಾ ಇತ್ತು. ಈ ವೃದ್ಧ ಸನ್ಯಾಸಿ ಹೀಗೆ ಹೇಳಿದ್ದೇ ತಡ ಇವ್ರಿಗೆ ಮತ್ತೆ ಛಲ ಬಂದ್ಬಿಡುತ್ತೆ. ಇಲ್ಲ, ನಿಜವಾದ ಗುರುಗಳು ಇರೋದು ನಿಜ. ಪರಮಾತ್ಮನ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ ಅಥವಾ ಮುಕ್ತಿ ಇವೆಲ್ಲ ನಿಜವಾದದ್ದು. ನಾನು ಇದನ್ನ ಸಾಬೀತು ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಆಸೆ ಬಂದ್ಬಿಡುತ್ತೆ. ನಂಗೆ ಇದು ನನ್ನ ಜೀವನದ ಒಂದು ಘಟನೆಗೆ ರಿಲೇಟ್ ಆದ್ರಿಂದ ತುಂಬಾ ಇಷ್ಟ ಆಗ್ಬಿಡ್ತು. ತುಂಬಾ ಏನಕ್ಕಂದ್ರೆ ಕೆಲವೊಂದ್ಸರಿ ಘಟನೆಗಳು ಹೇಗ್ ಕಾಣಿಸ್ತವೆ ಅಂದ್ರೆ ಕೆಟ್ಟದಾಗಿ ಕಾಣಿಸ್ತವೆ, ಆದ್ರೆ ಅವು ನಮ್ಮ ಪರೀಕ್ಷೆಗಳಾಗಿರ್ತವೆ. ನಾವು ಅದ್ರಲ್ಲಿ ಗೆದ್ರೆ ಶ್ರೇಷ್ಠರಾಗ್ಬಿಡ್ತೀವಿ. ನನ್ನ ಡಿಗ್ರಿ ಮುಗಿದು ನಾನು ಮಾಸ್ಟರ್ಸಿಗೆ ಹೋಗ್ಬೇಕಾದಂತ ಸಂದರ್ಭ, ಸಂಸ್ಕೃತದಲ್ಲೇ ಮುಂದೆ ಅಧ್ಯಯನ ಮಾಡ್ಬೇಕು ಅನ್ಕೊಂಡಿದ್ದವನು. ನನ್ನ ಗುರುಗಳು ಈ ಪ್ರೊಫೆಸರ್ಸು ಎಲ್ಲರೂ ಹೇಳಿದ್ದೇನು, ಸಂಸ್ಕೃತ ಎಲ್ಲಿ ಎಷ್ಟು ಕಡೆ ಇದೆ, ನಾಳೆ ನೀನ್ ಸಂಸ್ಕೃತದಲ್ಲಿ MA ಮಾಡಿದ್ರೆ ಏನ್ ಕೆಲಸ ಸಿಗುತ್ತೆ? ನಿಮ್ ಪ್ರೊಫೆಸರ್ಗಳು ಎಷ್ಟು ಜನ ತಮ್ಮ ಮಕ್ಕಳಿಗೆ ಸಂಸ್ಕೃತ ಓದಿಸಿದ್ದಾರೆ? ಒಬ್ಬ ಮಕ್ಕಳು ಓದಿಸಿಲ್ಲ, BA MA ಏನು ಮಾಡಿಸಿಲ್ಲ. ಎಲ್ಲಿ ಕೆಲಸ, ಎಷ್ಟು ಕಾಲೇಜ್ಗಳಿದಾವೆ? ಇಲ್ಲ. ಸೊ ಸುಮ್ಮನೆ ಸಂಸ್ಕೃತದಲ್ಲಿ MA ಮಾಡಬೇಡ, ಬೇರೆ BEd ಮಾಡು ಅಥವಾ ಬೇರೆ ಇನ್ನೇನಾದ್ರೂ ಓದು ಅಂತ ಹೇಳಿದ್ರು. ನಂಗೆ ಅಲ್ಲಿವರೆಗೂ ನನ್ನ ಜೀವನನೇ ಸಂಸ್ಕೃತದಲ್ಲಿ ಅಧ್ಯಯನ ಮಾಡ್ಬೇಕು, ಕಲ್ಸ್ಬೇಕು ಅನ್ನೋ ಆಸೆ ಇದ್ದು ಒಂಥರ ನನ್ನ ನಿರ್ಧಾರವನ್ನೇ ಅಲುಗಾಡಿಸ್ಬಿಟ್ಟಿದ್ರು. ನನ್ನ ಗುರುಗಳು ಬೇರೆ ಅಷ್ಟೊತ್ತಿಗೆ ಅವರು ಕೂಡ ಬೇಡ, ನೀನು LLB ಮಾಡ್ಬಿಡು, ಸುಮ್ಮನೆ ತುಂಬಾ ವಾಕ್ಚಾತುರ್ಯ ಚೆನ್ನಾಗಿದೆ, ಒಳ್ಳೆ ವಾದಪಟು ಆಗ್ತೀಯ, ಪ್ರಸಿದ್ಧವಾಗ್ತೀಯ, ಕಷ್ಟ ಪಡೋದು ಬೇಡ, ಸಂಸ್ಕೃತವನ್ನ ಕಲ್ತ್ರೆ ನಿನ್ಗೆ ಕೆಲಸ ಸಿಗ್ಬೋದು, ಆದಾಯ ಕಡಿಮೆ, ಬದುಕು ಕಷ್ಟ ಸಿಕ್ಕಾಕೊಂಡ್ಬಿಡುತ್ತೆ ಅಂತ ಹೇಳಿದ್ರು. ಸೊ ಇಂಥ ಟೈಮಲ್ಲೇ ನಾನು ಆಯ್ತು ಅಂತ ಹೇಳಿ ನಾನು ಸಂಸ್ಕೃತ ಓದೋದ್ ಬಿಟ್ಟು ಲಾ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೆ. ನಮ್ಮ ಪರೀಕ್ಷೆಗಳೆಲ್ಲ ನಡೀತಾ ಇದ್ವು, ಕೊನೆಯ ಪರೀಕ್ಷೆಗಳು. ನನ್ನ ಮಿತ್ರನ ಮನೆಗೆ ಹೋಗಿದ್ದೆ. ಅವ್ರ ಅಣ್ಣ ಸ್ವಲ್ಪ ಎಡಪಂಥೀಯ ವಿಚಾರಧಾರೆಯನ್ನು ಉಳ್ಳಂತ ವ್ಯಕ್ತಿ. ನಾನು ನನ್ನ ಮಿತ್ರನಿಗೆ ಭಗವದ್ಗೀತೆಯನ್ನ ಉಡುಗೊರೆ ತಗೊಂಡೋಗಿದ್ದೆ. ಅದನ್ನ ನೋಡಿ ಅವ್ರ ಅಣ್ಣ ಕೆಂಡಾಮಂಡಲ ಆಗ್ಬಿಟ್ರು. ಇದರಲ್ಲಿ ಏನಿದೆ, ಇದರಲ್ಲಿ ಬರೀ ಏನು ಜನಗಳನ್ನ ತುಳಿಯೋದಿದೆ, ಇದು ಪುರೋಹಿತಶಾಹಿ ವರ್ಗದ ಬೋಧನೆಗಳಿವೆ. ಅವ್ರು ಓದೇ ಇಲ್ಲ ಅದನ್ನ. ನಾನು ಓದ್ದೆ ಹೋಗಿದ್ರೆ ಮೇ ಬಿ ಅದರ ಒಳಗಡೆ ಇರೋ ವಿಷಯಗಳನ್ನ ತಿಳ್ಕೊಳ್ದೇನೆ ನಿರ್ಧಾರಕ್ಕೆ ಬಂದ್ಬಿಡ್ತಾ ಇದ್ವಿ. ನಿನ್ನನ್ನ ಬೇರೆಯವರು ಬೆಳಿಲಿಕ್ಕೆ ಬಿಡಲ್ಲ. ಸೊ ನಾನು ಬ್ರಾಹ್ಮಣರು ಯಾವಾಗ್ಲೂ ತಾವು ಮಾತ್ರ ಮೇಲ್ವರ್ಗದವರು, ತಾವೇ ಶ್ರೇಷ್ಠ ಅಂತ ಹೇಳ್ತಾರೆ, ಬೇರೆಯವ್ರಿಗೆ ಬೆಳಿಲಿಕ್ಕೆ ಬಿಡಲ್ಲ. ನಾನು ಜನ್ಮದಿಂದ ಬ್ರಾಹ್ಮಣ ಜಾತಿಯನ್ನಲ್ಲವಾದ್ರಿಂದ ಹೀಗೆಲ್ಲ ಹೇಳಿದ್ರಿಂದ ನನಗೆ ಈ ಅನುಭವಗಳಾಗಿದ್ದಿಲ್ಲ. ಏನ್ ಇವ್ರು ಬೇರೆಯವ್ರು ಹೇಳುವಂತ ತಾರತಮ್ಯದ ಅಥವಾ ಅಸ್ಪೃಶ್ಯತೆ ಈ ತರದ ಯಾವ ಅನುಭವಗಳು ಆಗಿದ್ದಿಲ್ಲ. ನನ್ನ ಜೀವನದಲ್ಲಿ ನಾನು ನಮ್ಮೂರಲ್ಲೇ ಹಸು ಮೇಯಿಸ್ಕೊಂಡು ಹೊಲದಲ್ಲಿ ಕೆಲಸ ಮಾಡ್ಕೊಂಡಿರ್ಬೇಕಾಗಿದ್ದನು. ಆದ್ರೆ ಕೊನೆಯ ಸಾರಿ ಪ್ರವಚನ ಮಾಡ್ಬೇಕಾದ್ರೂ ಕೊನೆಯಲ್ಲಿ ಹೇಳಿದ್ದೆ, ನಾನು ಇಡೀ ಜೀವನನೇ ಒಂದು ನಮ್ಮ ಗುರುಗಳು ಶಶಿಕಾಂತ್ ಕರ್ಣಂ, ಇನ್ನೊಂದು ನನ್ನ ಅಕ್ಕ ಮೇಘನಾರ ಭಿಕ್ಷೆ ಇದ್ದಂಗೆ. ಅವರು ನನ್ನ PUC ಕೊನೆಯ ದಿನಗಳಲ್ಲಿ ತಮ್ಮ ಮನೆಯಲ್ಲಿ ಇಟ್ಕೊಂಡು ಓದಿಸಿ ಡಿಗ್ರಿಗೆ ನನ್ನ ಫೀಸ್ ಕಟ್ಟಿ ಕಲಿಸಿದವರು ಅವರು. ನನಗೆ ಏನು ಬರದೇ ಇದ್ದ ಹಳ್ಳಿ ಮುಖನ್ನ ಚೆನ್ನಾಗಿ ಒಂದಿಷ್ಟು ಸಂಸ್ಕಾರಗಳನ್ನ ಹೇಳ್ಕೊಟ್ಟು, ಆಂಗ್ಲ ಭಾಷೆಯನ್ನ ಹೇಳ್ಕೊಟ್ಟು, ಅಧ್ಯಯನದ ವ್ಯಾಪ್ತಿಯನ್ನ ಹಿಗ್ಗಿಸಿದವರು ನನ್ನ ಅಕ್ಕ ಮೇಘನ. ಅವರು ಇಬ್ರು ಬ್ರಾಹ್ಮಣರು. ನನಗೆ ಈ ತರ ಅನುಭವ ಆಗಿದ್ದಿಲ್ಲ. ಸೊ ನನಗೆ ಆವಾಗ ಅನ್ಸಿದ್ದು, ಓಕೆ, ನಾನೇನಾದ್ರೂ ಈಗ ಹಿಂದೆ ಸರಿದ್ಬಿಟ್ರೆ ನಿಜ ಅನ್ನಂಗಾಗ್ಬಿಡುತ್ತೆ. ಇಲ್ಲ, ವ್ಯವಸ್ಥೆ
ಈ ತರ ಇಲ್ಲ. ಸಂಸ್ಕೃತ ಯಾರು ಅಧ್ಯಯನ ಮಾಡ್ತಾರೋ ಅವರ ಸ್ವತ್ತು. ಮತ್ತೆ ಎಲ್ಲ ಬ್ರಾಹ್ಮಣರು ಈ ತರ ಇರಲ್ಲ. ನನ್ನ ಗುರುಗಳು, ನನ್ನ ಅಕ್ಕನ ಬಗ್ಗೆ ಜಗತ್ತಿಗೆ ಗೊತ್ತಾಗಬೇಕು ಅಂದ್ರೆ ನಾನು ಇದೇ ಹಾದಿಯಲ್ಲಿ ಸಂಸ್ಕೃತದಲ್ಲೇ ಮುಂದುವರಿಬೇಕು. ನಾನು ಸಾಧನೆ ಮಾಡಿ ತೋರಿಸಿದ್ರೆ ಇದ್ರ ಮೂಲಕ ಒಂದಿಷ್ಟು ಜನಕ್ಕೆ ಗೊತ್ತಾಗುತ್ತೆ ಇದು ಅನ್ನೋದು ಪ್ರೇರಣೆ ಆಗಿ, ಮತ್ತೆ ಆಮೇಲೆ ಲಾ ಮಾಡೋದ್ ಬಿಟ್ಟು ಏನಾದ್ರೂ ಆಗ್ಲಿ ಅಂತ ಹೇಳಿ ಸಂಸ್ಕೃತವನ್ನು ಅಧ್ಯಯನ ಮಾಡಿದ್ವಿ. ಒಂದ್ ವೇಳೆ ಅವತ್ತು ಅವ್ರ ಅಣ್ಣ ಏನಾದ್ರೂ ಆ ತರ ನಾನು ಪ್ರಚೋದಿಸದೇ ಇದ್ದಿಲ್ಲ ಅಂದಿದ್ರೆ ನಾನು ಸಂಸ್ಕೃತ ಬಿಟ್ಬಿಡ್ತಿದ್ದೆ, ಲಾ ಮಾಡ್ಬಿಡ್ತಿದ್ದೆ. ಈ ವೃದ್ಧರು ಏನಾದ್ರು ಈ ಆಧ್ಯಾತ್ಮಿಕ ಜೀವನ, ಗುರು ಸಂಶೋಧನೆ, ಧ್ಯಾನ, ಸಾಕ್ಷಾತ್ಕಾರ ಇದೆಲ್ಲ ಸುಳ್ಳು ಅಂತ ಹೇಳದೆ ಹೋಗಿದ್ರೆ ಶ್ರೀ ಎಂ ಅವರು ಏನ್ ಮಾಡ್ತಾ ಇದ್ರು, ಡಿವೈನ್ ಲೈಫ್ ಸೊಸೈಟಿಯಲ್ಲಿ ಒಬ್ಬ ಕೆಲಸಗಾರರಾಗಿ ಸಾವಿರಾರು ವರ್ಷ, ಈಗ ಸಾವಿರಾರು ಜನ ಉಳ್ಕೊಂಡಿರ್ತಾರಲ್ವ, ಹಂಗೆ ಆಗ್ಬಿಡ್ತಾ ಇದ್ರು. ಅಲ್ಲಿಂದ ಹೊರಡ್ತಾರೆ. ಅಲ್ಲಿಂದ ಹೊರಟು ತುಂಬಾ ಕಷ್ಟದ ಮಾರ್ಗ, ತುಂಬಾ ಅಲ್ಲಿಂದ ಹೊರಟವ್ರೆ ಹಿಮಾಲಯವನ್ನು ಹತ್ಲಿಕ್ಕೆ ಶುರು ಮಾಡ್ತಾರೆ. ಬದರಿವರೆಗೂ ನಡ್ಕೊಂಡೇ ಹೋಗ್ತಾರೆ. ಅಲ್ಲಿ ನಡಿಬೇಕಾದ, ಆಮೇಲೆ ಅಲ್ಲಿ ಎದುರಾದಂತ ಕೆಲವೊಂದಿಷ್ಟು ಈ ನಾಗ ಸಾಧುಗಳಂತ ಏನ್ ಹೇಳ್ತೀವಿ ನಾವು, ಅಥವಾ ಅಗೋರಿಗಳು, ಇವ್ರುಗಳೆಲ್ಲ ಮದ್ಯಪಾನ ಮತ್ತರಾಗಿ ಅಥವಾ ಗಾಂಜಾ ಸೇದ್ಕೊಂಡು ಹುಚ್ಚರ ರೀತಿಯಲ್ಲಿ ಇರ್ತಾರೆ. ಅವ್ರುಗಳಿಂದ ಸುಮಾರಷ್ಟು ತೊಂದರೆಗಳನ್ನ ಅನುಭವಿಸ್ತಾರೆ. ಒಂದಿಷ್ಟು ಪಾಠಗಳು ಸಿಗ್ತವೆ. ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಇವ್ರು ಅಲ್ದಾಡಿ 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 ಇವ್ರು ಇನ್ನೇನು ಗುರುಗಳು ಸಿಗ್ಲಿಕ್ಕೆ ಸಾಧ್ಯವೇ ಇಲ್ವೇನೋ ಇವ್ರಿಗೆ, ಇದೆಲ್ಲ ಶುದ್ಧ ಸುಳ್ಳು ಅಂತ ಇವ್ರಿಗೂ ಒಂದ್ಸರಿ ಅನ್ಸ್ಬಿಡುತ್ತೆ. ಅನ್ನಿಸ್ಬಿಟ್ಟು ಇವರು ಇವತ್ತು ಸಂಜೆಗೆ ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ಹೇಳಿ ನಿರ್ಧಾರ ಮಾಡಿರ್ತಾರೆ. ಅವತ್ತು ಬದ್ರಿಗೆ ನೀವು ಹೋಗಿದ್ರೆ ಗೊತ್ತಿರುತ್ತೆ, ಅಲ್ಲೊಂದು ವ್ಯಾಸ ಗುಹೆ ಅಂತ ಇದೆ. ಅಲ್ಲೇ ಕೂತು ವ್ಯಾಸರು ತಪಸ್ಸು ಮಾಡಿದ್ದು, ಅಥವಾ ರಾಮಾಯಣ ಮಹಾಭಾರತ ವೇದಗಳ ಬಗ್ಗೆ, ಕ್ಷಮತ ರಾಮಾಯಣ ಅಲ್ಲ, ಮಹಾಭಾರತ ವೇದ ಬ್ರಹ್ಮಸೂತ್ರಗಳಿಗೆ ಭಾಷೆಗಳನ್ನ ಬರೆದಿದ್ದು ಅಂತ ಹೇಳ್ತಾರೆ. ಆ ಗುಹೆಯಲ್ಲಿ ಒಂದು ಧ್ವನಿ ಉರಿತಾ ಇರುತ್ತೆ. ಅಂದ್ರೆ ನಾವು ಪಂಜು ಅಂತ ಯಾವ ರೀತಿ ಹೇಳ್ತೀವಿ, ಅದು ಉರಿತಾ ಇರುತ್ತೆ. ಅಲ್ಲಿ ಇವ್ರು ಹೋದ ತಕ್ಷಣನೇ, ಮಗು ಎಷ್ಟು ಓಡಾಡಿದೆಯಪ್ಪ, ಎಷ್ಟು ಕಾಯ್ಬೇಕು ನಿನಗೆ ಅಂತ ಹೇಳಿ ಒಂದು ಧ್ವನಿ ಕೇಳಿಸುತ್ತೆ. ಹೋಗಿ ನೋಡಿದ್ರೆ ಒಬ್ಬ ವ್ಯಕ್ತಿ. ಅವರನ್ನು ನೋಡಿದ ತಕ್ಷಣನೇ ಇವ್ರಿಗೆ ನೆನಪಾಗ್ಬಿಡುತ್ತೆ, ತಾವು 9ನೇ ವಯಸ್ಸಿನಲ್ಲಿದ್ದಾಗ ಹಲಸಿನ ಮರದ ಕೆಳಗಡೆ ಪ್ರತ್ಯಕ್ಷರಾಗಿ ಬಾ ಬಾ ಅಂತ ಕರೆದಿರ್ತಾರೆ ಹಿಮಾಲಯದ ಕಡೆ. ಆ ಗುರು ಇವರು, ಅವರೇ ಮಹೇಶ್ವರನಾಥರು. ನಾಥ ಪಂಥಕ್ಕೆ ಸೇರಿದವರು. ಹೇಗೆ ಬೇರೆ ಬೇರೆ ಸುಮಾರಷ್ಟು ಪಂಥಗಳಿವೆಯೋ ಹಾಗೆ ನಾಥ ಪಂಥ ಅನ್ನೋದು ಒಂದು ಪಂಥ. ಅದರ ಒಬ್ಬ ಋಷಿ ಅಥವಾ ಯೋಗಿ ಈ ಮಹೇಶ್ವರನಾಥರು. ಮುಂದೆ 3.5 ವರ್ಷ ಇವರು ಅವ್ರ ಜೊತೆಯಲ್ಲೇ ಇರ್ತಾರೆ. ನಾನು ಹಿಮಾಲಯ ಗುರುವಿನ ಗರಡಿಯಲ್ಲಿ ಅಂತ ಕೇಳಿದಾಗ ಈ ಪುಸ್ತಕದ ತುಂಬಾ ಬಹುಶಃ ಅವರ ಪ್ರವಚನಗಳೇ, ಅವರ ವಿಚಾರಧಾರೆಗಳೇ, ಗುರುಗಳ ಮಾತುಗಳೇ ಇರ್ತವೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ನೀವು ಇಡೀ ಪುಸ್ತಕವನ್ನ ಏನಾದ್ರೂ ಸಂಶೋಧಿಸಿದ್ರು ಕೂಡ 1-2 ಪುಟ ಆಗಲ್ಲ ಗುರುಗಳ ಮಾತುಗಳು ಬರೋದು ಕಡಿಮೆ. ಇವರು ತಮ್ಮ ಜೀವನ ಚರಿತ್ರೆಯನ್ನ ಬರೆದಿದ್ದಾರೆ ಬಿಟ್ರೆ, ಗುರುಗಳ ಬೋಧನೆಗಳು ಸುಮಾರಷ್ಟು ವಿಚಾರಗಳನ್ನ ಹೇಳ್ಬೇಕಾದ್ರೆ ಗುರುಗಳು ಇವನ್ನ ಏನು ಎಲ್ರಿಗೂ ಹೇಳ್ಬಾರ್ದು ಅಂತ ಹೇಳಿದ್ದಾರೆ ಕೆಲವೊಂದನ್ನ. ಹೀಗೆ ಹೇಳ್ಬಿಟ್ಟು ನನಗೆ ಗುಪ್ತವಾಗಿ ಮಾತ್ರ ಇಟ್ಕೊಳ್ಳಿಕ್ಕೆ ಹೇಳಿದ್ದಾರೆ ಅಂತ ಹೇಳಿ ಮುಗಿಸ್ಬಿಡ್ತಾರೆ. ಆದ್ರೆ ಪವಾಡ ರೀತಿಯಲ್ಲಿ ನಡೆದಂತ ಘಟನೆಗಳನ್ನೆಲ್ಲ ಹೇಳ್ತಾರೆ. ವಸ್ತುತಃ ಇರೋದು ತತ್ವಗಳನ್ನ ಹೇಳ್ಬೇಕು. ಪವಾಡ ಸದೃಶ ಘಟನೆಗಳನ್ನ ಸಾಮಾನ್ಯರು ನಂಬಲಿಕ್ಕೆ ಕಷ್ಟ ಆಗುತ್ತೆ, ಅದನ್ನು ಮುಚ್ಚಿಡ್ಬೇಕು. ಇವರು ತತ್ವಗಳನ್ನ ಕಡಿಮೆ ತತ್ವಗಳನ್ನ, ಕಡಿಮೆ ಮಾತುಗಳನ್ನ ಈ ಕೃತಿಯಲ್ಲಿ ಕೊಟ್ಟು ಹೆಚ್ಚು ಈ ರೀತಿಯ ಬಾಹ್ಯ ಘಟನೆಗಳಿಗೆ ಮುಖ್ಯತೆಯನ್ನು ಕೊಟ್ಟು ಬರೆದಿರೋದ್ರಿಂದ, ಹಾಗಾಗಿ ನಾನು ಮೊದಲೇ ತಿಳಿಸಿದ ರೀತಿಯಲ್ಲಿ ಇದನ್ನ ನಾನೊಂದು ಆಧ್ಯಾತ್ಮಿಕ ಒಲವಿದ್ದಂತ ಒಬ್ಬ ವ್ಯಕ್ತಿ ಪ್ರಯತ್ನ ಪಟ್ಟು ತನ್ನ ಅನುಭವಗಳನ್ನ ಒಂದು ಕಾದಂಬರಿ ಮಾಡಿ ಬರೆದ ರೀತಿಯಲ್ಲಿದೆ ಅಂತ ಹೇಳಿದ್ದು. ಇಡೀ ಪುಸ್ತಕದಲ್ಲಿ ಅತ್ಯಂತ ಮುಖ್ಯವಾದ ಅಧ್ಯಾಯ, ನೀವು ಕುಂಡಲಿನಿ ಶಕ್ತಿಯ ಉದ್ದೀಪನ ಅಂತ ಹೇಳಿ ಒಂದು ಅಧ್ಯಾಯ ಇದೆ. ನೀವೇನಾದ್ರು ಇಡೀ ಪುಸ್ತಕವನ್ನ ಓದಕ್ಕಾಗ್ಲಿಲ್ಲ ಅಂದ್ರೂ ಕನಿಷ್ಠ ಪಕ್ಷ ಈ ಒಂದು ಅಧ್ಯಾಯವನ್ನ ಓದಿ. ಇದರಲ್ಲೇ ಸ್ವಾಮೀಜಿಗಳ ಅತ್ಯಂತ ಅವರ ಗುರುಗಳೇನು ಮಹೇಶ್ವರನಾಥರು ಕೊಡ್ತಕ್ಕಂಥ ಅತ್ಯಂತ ಪ್ರಮುಖ ಪ್ರವಚನಗಳು ಅಥವಾ ಬೋಧನೆಗಳು ಇರೋದು ಈ ಅಧ್ಯಾಯದಲ್ಲಿ. ಮಿಕ್ಕಂತ ಇನ್ನುಳಿದ ಎಲ್ಲ ಅಧ್ಯಾಯಗಳಲ್ಲೂ ಕಥೆಗಳಿವೆ. ನನಗೆ ಈ ಪುಸ್ತಕನ ವಿಷಯವನ್ನ ಕೊಟ್ಟು ಈ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ಕೊಟ್ಟು ಆಮೇಲೆ ನಾನು ಇನ್ನೊಂದ್ಸಾರಿ ಅಧ್ಯಯನಕ್ಕಂತ ತೊಡಗಿದಾಗ ನನಗೊಂದು ದಿಢೀರ್ನೆ ಆಶ್ಚರ್ಯ ಆಗಿದ್ದು ಮತ್ತೆ ಗಾಬರಿ ಆಗಿದ್ದು ಅಂದ್ರೆ ಇದ್ರ ತುಂಬಾ ಸುಮಾರಷ್ಟು ಕಥೆಗಳಿವೆ. ನಾನು ಮಾತನಾಡ್ಲಿಕ್ಕೆ ಹೊರಟಿರೋದು ಪ್ರಬುದ್ಧ ಆಧ್ಯಾತ್ಮಿಕ ಸಭಿಕರಿರ್ತಕ್ಕಂಥ ಜನಗಳಿರ್ತಕ್ಕಂಥ ಒಂದು ಸಂಘದಲ್ಲಿ. ಇದು ನೋಡಿದ್ರೆ ಮಕ್ಕಳಿಗೆ ಹೇಳ್ಬಹುದಾದಂತ ಕಥೆಗಳಿವೆ. ಇವೆಲ್ಲ ಒಂದಾದ್ಮೇಲೆ ಒಂದು ಕಥೆಯನ್ನ ಹೇಳ್ತಾ ಹೋಗೋದು. ಅವರ ಎದುರುಗಡೆಯಲ್ಲಿ ಇದರಿಂದ ಯಾವ ರೀತಿಯಲ್ಲಿ ನಾನು ಈ ಕಥೆಗಳನ್ನ ಪ್ರಸ್ತುತಪಡಿಸಬಲ್ಲೆ ಅನ್ನೋದು ನಂಗೊಂದು ಆಶ್ಚರ್ಯ ಆಗಿತ್ತು. ನಂಗೆ ಇವಾಗ್ಲೂ ಗೊತ್ತಿಲ್ಲ ನಾನು ಅದು ಎಷ್ಟರ ಮಟ್ಟಿಗೆ ಸಮರ್ಥವಾಗಿ ಈ ಕೆಲಸವನ್ನ ನಿಭಾಯಿಸಿದ್ದೀನಿ. ಮೊದಲಿಗೆ ಬಾಬಾಜಿ ಧ್ವನಿಯನ್ನ ಊರ್ಸೋದು ನಾಥ ಪಂಥದ ಒಂದು ಸಂಪ್ರದಾಯ. ಅವ್ರು ಯಾವಾಗ್ಲೂ ಎಲ್ಲಿ ಹೋದ್ರು ಆ ಪಂಜನ ಉರಿಸ್ತಾರೆ.
ಅದನ್ನ ಹಚ್ಬಿಟ್ಟು ಅಗ್ನಿ ಯಾಕೆ ಮುಖ್ಯ ಗೊತ್ತಾ ಅಂತ ಕೇಳ್ತಾರೆ. ಆಗ ಇವ್ರು ಹೇಳ್ತಾರೆ, ಹೌದು, ಹಿಂದೆ ಎಲ್ಲ ನಾವು ಅರಣ್ಯದಲ್ಲಿ ವಾಸಿಸ್ತಾ ಇದ್ವಿ, ಅಗ್ನಿ ಇದ್ರೆ ಪ್ರಾಣಿಗಳ ಹತ್ರ ಬರಲ್ಲ, ಮತ್ತೆ ಬಿಸಿಯನ್ನ ಕೊಡುತ್ತೆ, ಅದು ನಮಗೊಂದು ಬೆಚ್ಚನೆಯ ಅನುಭವವನ್ನು ಕೊಡುತ್ತೆ. ಈ ಕಾರಣಕ್ಕಾಗಿ ನಮಗೆ ತುಂಬಾ ಮುಖ್ಯ, ಮತ್ತೆ ಅಡಿಗೆ ಮಾಡ್ಲಿಕ್ಕೆ ಬೆಂಕಿ ಬೇಕು, ಮುಖ್ಯ ಅಂತ ಹೇಳ್ತಾರೆ. ಬಾಬಾಜಿ ನಕ್ಬಿಟ್ಟು ಹೌದೌದು ಇದೆಲ್ಲ ನಿಜ, ಆದ್ರೆ ಇದಕ್ಕಿಂತಲೂ ಮುಖ್ಯವಾದದ್ದು ಒಂದು ಕಾರಣ ಇದೆ ಅಂತ ಹೇಳ್ಬಿಟ್ಟು ಅವರ ಪ್ರವಚನ, ಅವರ ಬೋಧನೆಯನ್ನು ಹೇಳ್ತಾರೆ. ಅದನ್ನ ಹಾಗೆ ಓದ್ತೀನಿ ನಾನು, ತುಂಬಾ ಚೆನ್ನಾಗಿದೆ, ಪುನಃ ಪುನಃ ಓದ್ಕೊಳ್ಬೇಕಾದಂತ ಬೋಧನೆಗಳಿವೆಲ್ಲ. ಹೌದು ಹೌದು, ನೀನ್ ಹೇಳಿದ್ದೆಲ್ಲ ಕಾರಣಗಳು ನಿಜ, ಆದ್ರೆ ಇದಕ್ಕಿಂತ ಮಹತ್ವದ ಸಂಗತಿ ಇದೆ. ಪ್ರಾಚೀನ ಕಾಲದಲ್ಲಿ ಬೆಂಕಿ ಇರಲಿಲ್ಲವಷ್ಟೇ. ಹಾಗಾಗಿ ಅಗ್ನಿ ದೇವತೆಗೆ ಪ್ರಾರ್ಥನೆ ಸಲ್ಲಿಸುತ್ತಾ ಒಣ ಕಡ್ಡಿಗಳನ್ನು ಉಜ್ಜಿ ಬೆಂಕಿ ಮಾಡುತ್ತಿದ್ದರು. ಎರಡು ಕಟ್ಟಿಗೆಗಳನ್ನ ಜೋರಾಗಿ ಉಜ್ಜಿದ್ರು ಸಹ ಬೆಂಕಿ ಹೊತ್ಕೊಳ್ಳುತ್ತೆ. ಎಷ್ಟೊಂದ್ ಸಾರಿ ಕಾಡುಗಳು ನಾಶ ಆಗೋದು ಕೂಡ ಈ ಕಾಡ್ಗಿಚ್ಚಿನಿಂದಾನೆ. ಹೀಗೆ ಒಂದು ಮರದ ಕೊಂಬೆ ಇನ್ನೊಂದು ಮರದ ಕೊಂಬೆಗೆ ಉಜ್ಜಿ ಬೆಂಕಿ ಹೊತ್ಕೊಳ್ಳುತ್ತೆ. ಅದೊಂದು ದೀರ್ಘ ಪ್ರಕ್ರಿಯೆ ಆಗಿತ್ತು ಹಾಗೆ ಬೆಂಕಿ ಹೊತ್ಕೊಳ್ಳೋದು. ಅಂತೂ ಕೊನೆಗೆ ಕಿಡಿಯೊಂದು ಹುಟ್ಟಿದಾಗ ಅದೊಂದು ಚಮತ್ಕಾರವೇ ಎಂಬಂತಾಗುತ್ತಿತ್ತು. ಹಾಗೆ ಹುಟ್ಟುವ ಮುನ್ನ ಆ ಅಗ್ನಿ ಅದೆಲ್ಲಿತ್ತು, ಇದನ್ನ ನಮ್ಮ ಉಪನಿಷತ್ತುಗಳಲ್ಲಿ ಸುಮಾರಷ್ಟು ಚರ್ಚೆ ಮಾಡಿದ್ದಾರೆ. ಈ ವಿಚಾರವನ್ನು ತುಂಬಾ ಸರಳವಾಗಿ ಚರ್ಚೆ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ಹಾಗೆ ಹುಟ್ಟುವ ಮುನ್ನ ಆ ಅಗ್ನಿ ಅದೆಲ್ಲಿತ್ತು ಪ್ರಶ್ನಿಸಿಕೊಂಡರು. ನಿಸ್ಸಂದೇಹವಾಗಿ ಅದು ಯಾವತ್ತೂ ಮರಗಳ ಒಡಲಲ್ಲೇ ಹುದುಗಿಕೊಂಡಿದ್ದು ಪ್ರಕಟಗೊಳ್ಳಲು ಸೂಕ್ತ ವಾತಾವರಣ ಅಗತ್ಯವಿತ್ತು. ಕಟ್ಟಿಗೆಯಲ್ಲಿ ಬೆಂಕಿ ಇರಲಿಲ್ಲ, ಆದ್ರೆ ಅದರಲ್ಲಿ ಒಳಗಡೆ ಇತ್ತು. ಈ ಪ್ರಕಾರ ಎಲ್ಲೆಡೆಯೂ ವ್ಯಾಪಿಸಿಕೊಂಡಿರುವ, ಆದರೆ ನಿರ್ದಿಷ್ಟ ಪರಿಸ್ಥಿತಿಗಳಲ್ಲಿ ಮಾತ್ರ ಪ್ರಕಟವಾಗುವ ಚೇತನದ ಸಂಕೇತವಾಯಿತು ಅಗ್ನಿ. ಇನ್ನು ಮುಂದುವರೆದು ಹೇಳ್ತಾರೆ, ಅಗ್ನಿಯ ಚೇತನಕ್ಕೆ ಸಂಕೇತವಾಗಲು ಇನ್ನೊಂದು ಕಾರಣ, ಯಾವತ್ತೂ ಅದು ಊರ್ಧ್ವಮುಖಿ. ಉರಿಯುತ್ತಿರುವ ಕಟ್ಟಿಗೆಯನ್ನ ಕೆಳಮುಖವಾಗಿ ಹಿಡಿದರೂ ಜ್ವಾಲೆ ಉರಿಯುವುದು ಮೇಲ್ಮುಖವಾಗಿಯೇ. ಇಡೀ ಕಾಡೊಂದನ್ನು ಸುಡಲು ಒಂದು ಕಿಡಿ ಬೆಂಕಿ ಸಾಕು. ಮೂಲ ಕಿಡಿಗೆ ಕಿಂಚಿತ್ತೂ ಧಕ್ಕೆಯಾಗದಂತೆ ಅದರಿಂದ 1,000 ಮೊಂಬತ್ತಿಗಳನ್ನು ಹಚ್ಚಬಹುದು. ಆತ್ಮಕ್ಕೆ, ಚೇತನಕ್ಕೆ ಬೇರವ ಸಂಕೇತ ಸಮನಾದೀತು. ಅಕ್ಷರಶಃ ಅಗ್ನಿಯನ್ನ ಬಿಟ್ಟರೆ ಆತ್ಮಕ್ಕೆ ಇನ್ನೊಂದು ಸಂಕೇತ ಯಾವುದು ಹೊಂದಲ್ಲ. ಯಾವತ್ತೂ ಊರ್ಧ್ವಮುಖವಾಗಿನೇ ಇರೋದು. ಅದೇ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಹ್ಯುಮ್ಯಾನಿಟಿ ನಾಟ್ ಗ್ರೋಸ್ ಫ್ರಮ್ ಫಾಲ್ಸ್ ಟು ಟ್ರುತ್. ನಾವು ಸುಳ್ಳಿನಿಂದ ಸತ್ಯದ ಅಡಿಗೆ ಹೋಗಲ್ಲ, ಕೆಳ ಸತ್ಯದಿಂದ ಮೇಲ್ ಸತ್ಯದ ಅಡಿಗೆ ಹೋಗ್ತೀವಿ. ಎಲ್ಲವೂ ಸತ್ಯವೇ. ಎಂತ ಅದ್ಭುತ ಕಲ್ಪನೆ ಅದು. ನೀವು ಪಾಪಿಗಳು ಚರ್ಚಿಗೆ ಬನ್ನಿ, ನಾವು ನಿಮ್ಮನ್ನು ಉದ್ಧಾರ ಮಾಡ್ತೀವಿ ಅಂತ ಹೇಳೋ ಎಲ್ಲಿ ಇಂಗ್ಲಿಷಲ್ಲಿ ಸಿನ್ ಅನ್ನೋದಕ್ಕೆ ವಿರುದ್ಧಾರ್ಥಕ ಪದ ಇಲ್ಲ, ಧಾರ್ಮಿಕ ಪದವಾಗಿರೋದ್ರಿಂದ ಪುಣ್ಯ ಅನ್ನೋದು ಸಿನ್ ಅನ್ನೋದನ್ನ ಕಂಡುಕೊಂಡಿದ್ರು ಬೇರೆ ಬೇರೆ ಕೆಲವೊಂದಿಷ್ಟು ಜನಾಂಗಗಳು. ಯಾಕಂದ್ರೆ ಜನರನ್ನು ಶೋಷಿಸಲಿಕ್ಕೆ ಬೇಕಲ್ಲ. ನಮ್ಮ ಋಷಿಗಳು ಎಂತವ್ರು ಅಂದ್ರೆ ಆನಂದ ಅಂತ ಒಂದು ಪದ ಕಂಡಿಡಿದ್ದಾರೆ. ಸಂಸ್ಕೃತ ವಿರುದ್ಧಾರ್ಥಕ ಪದ ಇಲ್ಲ, ಯಾಕಂದ್ರೆ ನಾವೇ ಆನಂದಕ್ಕೆ ವಿರುದ್ಧವಾದದ್ದೆಲ್ಲ ಭ್ರಮೆ ಅಷ್ಟೇ. ನಿರಾನಂದ ಅನ್ನೋದು, ಸುಖಕ್ಕೆ ದುಃಖ ಇದೆ, ಸುಖ ದುಃಖ ಬೇರೆ, ಆನಂದ ಬೇರೆ. ಆನಂದ ಅನ್ನೋದಕ್ಕೆ ವಿರುದ್ಧಾರ್ಥಕ ಶಬ್ದನೇ ಇಲ್ಲ, ಯಾಕಂದ್ರೆ ಆನಂದಕ್ಕೆ ವಿರುದ್ಧವಾದದ್ದು ಯಾವುದು ಇಲ್ಲ. ನಾನು ಸುಖವಾಗಿದ್ದೇನೆ ಅನ್ನೋದು ಒಂದು ಭ್ರಮೆ, ನಾನು ದುಃಖವಾಗಿದ್ದೇನೋ ಅನ್ನೋದು ಒಂದು ಭ್ರಮೆ. ಮೂಲತಃ ನಾವೆಲ್ಲರೂ ಆನಂದರು, ನಾವೆಲ್ಲರೂ ಆತ್ಮರು, ನಾವೆಲ್ಲರೂ ಚೇತನರು. ಬಹುಶಃ ಒಂದು ಹಂತದಲ್ಲಿ ಕೆಳ ಹಂತದಲ್ಲಿ ಇರ್ಬೋದು, ಏರ್ತಾ 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 ಮೇಲೆ ಹೋಗಿ ನಾವು ವಿಶ್ವಾತ್ಮನಲ್ಲೇ ಸೇರ್ತೀವಿ ಅನ್ನೋದು ನಮ್ಮ ಋಷಿಗಳ ಕಲ್ಪನೆ. ಹಾಗಾಗಿನೇ ಅವರು ಅಗ್ನಿಗೆ ಅತ್ಯಂತ ಮಹತ್ವವನ್ನು ಕೊಟ್ಟಿದ್ರು. ಸೊ ಇದನ್ನೇ ಮುಂದುವರಿಸ್ತಾ ಗುರುಗಳು ಒಂದು ಮಾತು ಹೇಳ್ತಾರೆ, ನಮ್ಮ ಅಪೇಕ್ಷೆಗಳೇನೇ ಇದ್ದರೂ ಅವನ್ನು ಜ್ವಾಲೆಗಳು ಪೂರೈಸುತ್ತವೆ. ನನಗೆ ಈ ಮಾತನ್ನು ಓದಿದ್ದೇ ತಡ ದೇವುಡು ಅವರ ಮಹಾಬ್ರಾಹ್ಮಣ ನೆನಪಾಗ್ಬಿಡ್ತು. ಅಲ್ಲಿ ಬರ್ತಕ್ಕಂಥ ಕೌಶಿಕ ರಾಜ ಈ ನಂದಿನಿಯನ್ನ ನೋಡ್ಬಿಟ್ಟು, ವಶಿಷ್ಠರ ಬಳಿಯಲ್ಲಿದ್ದಂತ ನಂದಿನಿಯನ್ನ ನೋಡಿ, ನನಗದು ಬೇಕು, ತಗೊಂಡು ಹೋಗ್ತೀನಿ, ನಾನ್ ರಾಜ, ನನಗೆ ಸೇರಿದ್ದದು ಅಂತ ಹೇಳ್ತಾನೆ. ನೀವು ಯಾರಾದ್ರೂ ಅಪ್ಪಿತಪ್ಪಿ ಮಹಾಬ್ರಾಹ್ಮಣವನ್ನ ಇಲ್ಲಿವರೆಗೂ ಓದಿಲ್ಲ ಅಂದ್ರೆ ದಯಮಾಡಿ ಓದ್ಬಿಡಿ. ಕಣ್ಣುಗಳು ನೆಟ್ಟಗಿರೋವರೆಗನೆ, ಬುದ್ಧಿ ನೆಟ್ಟಗಿರುವಾಗನೆ ದೇವುಡವರ ಮಹಾಬ್ರಾಹ್ಮಣ, ಮಹಾಕ್ಷತ್ರಿಯ, ಮಹಾದರ್ಶನ ಕೃತಿಗಳನ್ನ ಓದಲೇಬೇಕು ಅಂತ ಪರಮೋಚ್ಚ ಕೃತಿಗಳು. ನನಗೆ ಪ್ರಾಯಶಃ ಮತ್ತೆ ಯಾವತ್ತಾದ್ರೂ ಅವಕಾಶ ಸಿಕ್ಕರೆ ಒಂದಲ್ಲ
ಒಂದಿಷ್ಟು ದಿನಗಳ ಕಾಲದವರೆಗೆ ದೇವಡವರ ಬಗ್ಗೆ ಮಾತನಾಡಬಹುದು ಅಂತ ಚೇತನ, ಶ್ರೇಷ್ಠ ಚೇತನ ದೇವಡವರು, ದೇವಡು ನರಸಿಂಹಶಾಸ್ತ್ರಿಗಳು ಅಂತ ಹೇಳ್ಬಿಟ್ಟು ಅಷ್ಟೆಲ್ಲ ಆಧ್ಯಾತ್ಮಿಕ ತಪಸ್ಸು ಸಾಧನೆಗಳನ್ನ ಮಾಡಿದಂಥವ್ರು ಮುಂದೆ ತಮ್ಮ ಅನುಭವಗಳನ್ನೆಲ್ಲ 26 ವರ್ಷ ಅಧ್ಯಯನ ಮನನ ಚಿಂತನೆಯನ್ನ ಮಾಡಿ ಮಹಾಕ್ಷತ್ರಿಯವನ್ನ ಬರೆದಿರೋದು. ಏನೋ ಹಂಗೆ ಒಂದು ದಿನಕ್ಕೆ ಕೂತ್ಕೊಂಡು 1-2 ದಿನಕ್ಕೆ ಯಾರನ್ನೋ ನೋಡಿ ಬರೆದಿದ್ದಲ್ಲ. ಸೊ ಆ ಮಹಾಕ್ಷತ್ರಿಯದಲ್ಲಿ ಈ ಏನು ಕೌಶಿಕ ಹೇಳಿದ ತಕ್ಷಣನೇ ಈ ನಂದಿನಿಯನ್ನ ನಾನ್ ತಗೊಂಡು ಹೋಗ್ತೀನಿ ಅಂದ ತಕ್ಷಣ ವಶಿಷ್ಠರು ಒಂದು ಮಾತು ಕೊಡ್ತಾರೆ, ಮಹಾರಾಜ ಇನ್ನೊಬ್ಬರ ಬಳಿಯಲ್ಲಿ ಇರೋದು ಏನಾದ್ರೂ ಇಷ್ಟ ಆದ್ರೆ ಅಂಥದ್ದು ನನಗೂ ಒಂದು ಬೇಕು ಅನ್ನೋದು ತಪ್ಪಲ್ಲ, ಅದೇ ಬೇಕು ಅನ್ನೋದು ತಪ್ಪು. ಕೇಳಿದ್ದನ್ನ ಕೊಡುವಂತ ಯಜ್ಞ ಇದೆ, ಯಜ್ಞ ಮಾಡು, ನಿನಗೂ ಕೊಟ್ಟರು ಕೊಡ್ಬೋದು ಇಂದ್ರ, ಇದು ಆಶ್ರಮಕ್ಕೆ ಇಂದ್ರ ಕೊಟ್ಟಿರೋದು, ಇದನ್ನ ಕೇಳಬೇಡ ಅಂತ. ಇಲ್ಲಿ ಅವ್ರ ಗುರುಗಳು ಹೇಳೋ ಮಾತನ್ನು ನೋಡಿ, ನಮ್ಮ ಅಪೇಕ್ಷೆಗಳೇನೇ ಇದ್ದರೂ ಅವನ್ನು ಜ್ವಾಲೆಗಳು ಪೂರೈಸುತ್ತವೆ. ಇಲ್ಲಿ ಅವರು ವಶಿಷ್ಠರು ಹೇಳುದು ಯಜ್ಞ ನಮ್ಮ ಏನೇ ಅಪೇಕ್ಷೆಗಳಿದ್ರು ಪೂರೈಸುತ್ತೆ. ಒಟ್ಟಿನಲ್ಲಿ ಇದರಿಂದ ತಿಳಿದು ಬರೋದೇನು ಅಂದ್ರೆ, ನಾವು ಯಜ್ಞೇಶ್ವರನನ್ನ ಪೂಜಿಸುವುದರ ಮೂಲಕ ಸಮಾಜಕ್ಕೆ ಹಾನಿಕರವಾಗದಂತಹದ್ದ ಯಾವುದನ್ನೇ ಕೇಳಿದ್ರು ಯಜ್ಞೇಶ್ವರ ಕೊಟ್ಟೇ ಕೊಡ್ತಾನೆ ಅನ್ನುವಂಥದ್ದು. ಮುಂದೆ ಇವರು ಆ ಗುರುವಿನ ಜೊತೆಯಲ್ಲಿ 3 ವರ್ಷ ಬೇರೆ ಬೇರೆ ಕಡೆಯಲ್ಲಿ ಸಂಚರಿಸ್ತಾರೆ. ಅಕ್ಕ ಮಾತನಾಡ್ತಾ ಹೇಳಿದ್ರು, ನಿಜಾನ ಆಯ್ತು ಅಕ್ಕನ ಮಾತು, ಎಲ್ಲವನ್ನ ಒಂದೇ ದಿನ ಹೇಳಿ ಕಷ್ಟ ಆಗುತ್ತಾ ರವಿ ನೋಡ್ಕೊ ಅಂತ ಹೇಳಿ, ಅಥವಾ ಇನ್ನೊಂದ್ಸಾರಿ ಬೇಕಂದ್ರೆ ಹೇಳುವಂತೆ ಅಂತ ಹೇಳಿದ್ರು. ನಾನು ಕನಿಷ್ಠ 1 ಗಂಟೆ ಮಾತಾಡ್ಲಿಕ್ಕೆ ಆಗುತ್ತಾ ನನಗೆ ಈ ವಿಷಯಗಳನ್ನೆಲ್ಲ ಇಟ್ಕೊಂಡು ಅನ್ಕೊಂಡಿದ್ದೆ, ನೋಡಿದ್ರೆ 1 ಗಂಟೆ ಏನಕ್ಕೂ ಸಾಲಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ 1948ರಲ್ಲಿ ತಿರುವನಂತಪುರಂನಲ್ಲಿ ಹುಟ್ಟಿದಂತಹ ಮುಮ್ತಾಜ್ ಅಲಿ ಖಾನ್ ಮುಂದೆ ತಮ್ಮ 19ನೇ ವಯಸ್ಸಿನಲ್ಲಿ ಹಿಮಾಲಯಕ್ಕೆ ಹೋಗಿ ಗುರುಗಳನ್ನ ಸೋಧಿಸಿ, ಇವರ ಗುರುಗಳು ಮಹೇಶ್ವರನಾಥ್ ಅಂತ ಹೇಳ್ಬಿಟ್ಟು ಅವರ ಜೊತೆಯಲ್ಲಿ 3.5 ವರ್ಷಗಳ ಕಾಲ ಹಿಮಾಲಯದ ಬೇರೆ ಬೇರೆ ಭಾಗಗಳಲ್ಲಿ ಸುತ್ತಾಡಿ ಬೇರೆ ಬೇರೆ ಕ್ರಿಯಾಯೋಗ ಇತ್ಯಾದಿ ಯೋಗಗಳನ್ನ ಕಲಿತಾರೆ, ಬೇರೆ ಬೇರೆ ಸಂತರ ಜೊತೆಯಲ್ಲಿ ಮಾತನಾಡ್ತಾರೆ. ಸೊ ಇನ್ನು ಒಂದು ವಿಚಾರವನ್ನ ಹೇಳ್ತೀನಿ ನಾನು, ತುಂಬಾ ಮುಖ್ಯವಾದಂತ ವಿಚಾರ ನನಗೆ. ಇವರು ಹಿಮಾಲಯದಲ್ಲಿ ಸಂಚರಿಸಬೇಕಾದ್ರೆ ಒಬ್ಬ ಬೌದ್ಧ ಭಿಕ್ಷುವನ್ನ ಸಂತರನ್ನ ಭೇಟಿ ಆಗ್ತಾರೆ. ಆಗ ಭೇಟಿ ಆದಾಗ ಅವ್ರನ್ನ ಕೇಳ್ತಾರೆ, ಈ ಹಿಮಮಾನವ ಅಂತ ಹೇಳ್ಬಿಟ್ಟು ಹಿಮಾಲಯದಲ್ಲಿ ಇರ್ತಾರೆ ಅನ್ನೋದು ಒಂದು ಕಲ್ಪನೆ. ಅಂದ್ರೆ ಅವರು ಗಾತ್ರದಲ್ಲಿ ನಮ್ಕಿನ ಸುಮಾರಷ್ಟು ಪಟ್ಟು ದೊಡ್ಡವರು ಇರ್ತಾರೆ, ಭೀಷಣವಾಗಿರ್ತಾರೆ, ಈ ತರದ್ದೆಲ್ಲ ಏತಿ ಅಂತ ಕರೀತಾರೆ ಅವ್ರನ್ನ. ಆ ಬೌದ್ಧ ಲಾಮಾನನ್ನ ಇವ್ರು ಕೇಳ್ತಾರೆ, ಈ ಏತಿಗಳೆಲ್ಲ ಇರೋದು ನಿಜವಾ ಅಂತ ಹೇಳಿ. ಅವ್ರು ತುಂಬಾ ಚಂದ ಹೇಳ್ತಾರೆ, ಈ ಏತಿಗಳೆಲ್ಲ ಇರೋದು ನಿಜ, ಅವ್ರೇನೋ ಬೇರೆ ಅನ್ಯಗ್ರಹ ಜೀವಿಗಳಲ್ಲ, ನಮ್ಮವರೇ, ಅವರು ನಮ್ಮ ಜೊತೆಯಲ್ಲೇ ಇದ್ದಂಥವರು. ಆದ್ರೆ ಆಧ್ಯಾತ್ಮಿಕ ಆಧ್ಯಾತ್ಮಿಕವಾಗಿ ಮೇಲೆ ಇರ್ಲಿಕ್ಕೆ ಅಂತಾನೆ ಜೀವನ ಸಾರ್ಥಕತೆ, ಪರಮಾತ್ಮ ಈ ರೀತಿಯಲ್ಲಿ ತಿಳಿದುಕೊಂಡಂತಹ ಒಂದು ವರ್ಗ, ಮತ್ತೆ ಪ್ರೀತಿ ಪ್ರೇಮ ಇದು ಯಾವುದನ್ನು ತಿಳಿದೇ ಇರ್ತಕ್ಕಂಥ ಇನ್ನೊಂದು ವರ್ಗ, ಎರಡರುಗಳ ನಡುವೆ ಯುದ್ಧ ಆಗಿ ಆ ಏತಿಗಳು ನಶಿಸಿ ಹೋಗ್ಬಿಟ್ಟು ಈಗ ಕೆಲವೊಬ್ರು ಮಾತ್ರ ಉಳಿದಿದ್ದಾರೆ. ಈ ಪ್ರಸ್ತುತ ವಿದ್ಯಮಾನಗಳನ್ನ ನೋಡ್ತಾ ಇದ್ರೆ ನಮ್ಮ ಗತಿ ಏನಾಗುತ್ತೋ ಅಂತ ಚಿಂತೆ ಬರ್ತಾ ಇದೆ ಅಂತ ಹೇಳಿ ಆ ಬೌದ್ಧ ಲಾಮ ಹೇಳ್ತಾರೆ. ಈ ಮಾತು ನಮಗೆ, ಅದರಲ್ಲೂ ಆಧುನಿಕ ಭಾರತದ ಹಿಂದೂಗಳಿಗೆ ಒಂದು ಎಚ್ಚರಿಕೆ ಗಂಟೆ. ನಾವು ನೆನ್ಪಿಟ್ಕೋಬೇಕಿದನ್ನ. ಹಿಂದೆ ಆಧ್ಯಾತ್ಮಿಕವಾಗಿ ಅತ್ಯಂತ ಉನ್ನತಿಯನ್ನು ಸಾಧಿಸಿದಂತಹ ಅನೇಕ ಸಾಧು ಸಂತರು, ಯೋಗಿಗಳು ಎಲ್ಲರೂ ಇದ್ರು, ಋಷಿಗಳು ಇದ್ರು. ಆದ್ರೆ ನಾವು ಭೌತಿಕ ಜಗತ್ತಿನ ಸಮಸ್ಯೆ ಸವಾಲುಗಳನ್ನ ಎದುರಿಸಲಿಕ್ಕೆ ಸಿದ್ಧ ಆಗದೆ ಇದ್ದಿದ್ರಿಂದ ಮುಂದೆ ದಾಳಿಗಳಾದಾಗ ಅವುಗಳನ್ನ ನಮ್ಗೆ ಎದುರಿಸ್ಲಿಕ್ಕಾಗ್ಲಿಲ್ಲ. ಇವ್ರು ಹೇಳ್ತಾರಲ್ವಾ, ಶಾಂತಿ ಶಾಂತಿ, ಇನ್ನೊಬ್ರ ವಿರುದ್ಧ ಯುದ್ಧ ಮಾಡ್ಬಾರ್ದು ಅಂತ ಹೇಳಿ. ಅಣುಬಾಂಬೆ ಯಾಕೆ ನಮ್ಗೆ? ಪಾಕಿಸ್ತಾನದಲ್ಲಿ ಇರೋರು ಮಾನವರೇ, ಮುಸ್ಲಿಮರು ಮನುಷ್ಯರೇ, ಸೌದಿ ಅರೇಬಿಯನ್ನರು ಮನುಷ್ಯರೇ. ನೀವೊಂದು ಮೃಗದ ಎದುರುಗಡೆ ನಿಂತು ನಾನ್ ನಿನ್ನನ್ನು ತಿನ್ನಲ್ಲ, ನೀನ್ ನನ್ನನ್ನು ತಿನ್ಬೇಡ ಅಂತ ಹೇಳಲಿಕ್ಕಾಗಲ್ಲ. ಅದ್ ನಿಮ್ಮನ್ನು ತಿನ್ನುತ್ತೆ, ನಿಮ್ಮೇಲೆ ದಾಳಿ ಮಾಡೇ ಮಾಡುತ್ತೆ. ಹೌದು, ನಾವು ಆಧ್ಯಾತ್ಮಿಕ ಜೀವಿಗಳು, ನಾವು ಶಾಂತಿಯುತವಾದ ಜೀವನ ನಡೆಸ್ಬೇಕು. ಆದ್ರೆ ಹೊರಗಿನ ಸವಾಲುಗಳಿಗೆ ಏನಾದ್ರೂ ಸಿದ್ಧರಾಗದೆ ಹೋದ್ರೆ, ಏತಿಗಳು ನಶಿಸಿ ಹೋದಂತೆ ನಾವು ನಶಿಸಿ ಹೋಗ್ತೀವಿ. ಬರೀ ಆಧ್ಯಾತ್ಮಿಕ ಜೀವನದ ತಪಸ್ಸು ಧ್ಯಾನ ಇವುಗಳು ಎಷ್ಟು ಮುಖ್ಯವೋ, ಕ್ಷಾತ್ರ ಪೌರುಷವೂ ಅಷ್ಟೇ ಮುಖ್ಯ. ಈ ಎರಡೂ ನಿಟ್ಟಿನಲ್ಲೂ ನಮ್ಮ
ಪೀಳಿಗೆಯನ್ನ, ನಮ್ಮ ಸಮಾಜವನ್ನ ನಾವು ಇವತ್ತು ಜಾಗೃತಗೊಳಿಸುವ, ತಯಾರಿಗೊಳಿಸುವ ಅವಶ್ಯಕತೆ ಇದೆ. ಈ ದೇಶದಲ್ಲಿ ಅಶೋಕ ಅಂತ ಒಬ್ಬ ರಾಜ ಹುಟ್ಟದೆ ಹೋಗಿದ್ರೆ ಬಹುಶಃ ಈ ದೇಶಕ್ಕೆ ಈ ದುರ್ಗತಿ ಬರ್ತಾ ಇರಲಿಲ್ಲ. ಅವನೊಬ್ಬ ಹುಟ್ಟಿ ಅತ್ಯಂತ ಬಲಿಷ್ಠವಾದ ಕ್ಷಾತ್ರ ಪರಂಪರೆಯನ್ನ, ಯುದ್ಧವನ್ನೇ ತ್ಯಜಿಸಿ ಎಲ್ಲ ಬೌದ್ಧ ಭಿಕ್ಷುಗಳನ್ನ ಲಕ್ಷ ಪ್ರಮಾಣದಲ್ಲಿ ಭಿಕ್ಷುಕ ರೀತಿಯಲ್ಲಿ ಏನೂ ಸಾಧನೆ ಮಾಡದೆ ಬರೀ ತಪಸ್ಸು, ಧ್ಯಾನ, ಬೌದ್ಧಿಕ ಇತ್ಯಾದಿಗಳನ್ನ ಮಾಡ್ಕೊಂಡು ಕ್ಷತ್ರಿಯತೆಯನ್ನ, ತೇಜಸ್ಸನ್ನ ಕಳ್ಕೊಂಡ್ಬಿಡ್ತು ಭಾರತೀಯ ಪರಂಪರೆ. ಅಲ್ಲಿಂದಾನೇ ಆಕ್ರಮಣಗಳು ಶುರುವಾಗಿದ್ದು, ಈ ಗೋರಿಗಳು, ಗಜನಿಗಳು ಬಂದದ್ದು. ಆ ಸಾಧುವಿನ ಮಾತು ನಮ್ಗೆಲ್ಲ ಎಚ್ಚರಿಕೆ ಗಂಟೆ ಆಗ್ಬೇಕು. ಏನ್ ಹೇಳ್ತಾರೆ ಅವರು? ನಮ್ಮ ಗುರುಗಳು ಹೇಳಿದ್ರು, ಆಧ್ಯಾತ್ಮಿಕ ಬೌದ್ಧಿಕ ದಾರಿಯಲ್ಲಿ ಅತ್ಯಂತ ಉನ್ನತಿಯನ್ನ ಸಾಧಿಸಿದ ಒಂದು ಜನಾಂಗ, ಪ್ರೀತಿ, ಪ್ರೇಮ ಇತ್ಯಾದಿ ಭಾವನೆಗಳನ್ನೇ ತಿಳಿಯದ ಇನ್ನೊಂದು ಜನಾಂಗಗಳು ಮುಖಾಮುಖಿಯಾದಾಗ ಘರ್ಷಣೆಯಿಂದ ಈ ಬೌದ್ಧಿಕ ಉನ್ನತಿ ಹೊಂದಿದಂತ ಜನಾಂಗ ನಾಶವಾಗ್ಬಿಡ್ತು. ಈ ಪ್ರಸ್ತುತ ವಿದ್ಯಮಾನಗಳನ್ನ ನೋಡ್ತಾ ಇದ್ರೆ ನಮಗೇನ್ ಕಾದಿದೇನೋ ಅನ್ಸುತ್ತೆ ಅಂತ ಹೇಳಿ. ಸೊ ಅಲ್ಲಿಂದ ಮುಂದೆ ಒಂದು ಹಂತ ಬರುತ್ತೆ. ಇವರ ಗುರುಗಳು ಹೇಳ್ತಾರೆ, ನಾವು ಈ ದೇಹವನ್ನ ತ್ಯಜಿಸುವಂತ ಸಮಯ ಬಂದಿದೆ ಅಂತ ಹೇಳ್ಬಿಟ್ಟು ಇವರೇ ಸ್ವತಃ ತಮ್ಮ ಗುರುಗಳೇ ಅವ್ರಿಗೆ ಒಂದು ಕುಣಿಯನ್ನ ತೆಗಿಲಿಕ್ಕೆ ಹೇಳ್ತಾರೆ. ಆ ಕುಣಿಯನ್ನ ತೆಗೆದು ಇವ್ರಿಗೆ ಮುಂದೆ ಏನೇನ್ ಮಾಡ್ಬೇಕು ಅನ್ನೋದನ್ನೆಲ್ಲ ಇವರು ತಮ್ಮ ಗುರುಗಳು ತಮಗೆ ಹೇಳಿದ್ರು ಅಂತ ಹೇಳ್ತಾರೆ. ಹೇಗೆ ನಾನೊಂದು ಅವ್ರು ಯಾವತ್ತೂ ಯಾವುದೇ ಸಂಘ ಸಂಸ್ಥೆಯ ಬೋರ್ಡ್ ಅನ್ನ ಹಾಕೊಂಡರಲ್ಲ, ಆದ್ರೆ ನಾನು ಆತರ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರು. ಆಮೇಲೆ ನಾನು ಮದುವೆ ಆಗಬೇಕಾಗಿ ಬರುತ್ತೆ ಅಂತ ಹೇಳಿದ್ರು. ಗುರುಗಳು ಇವ್ರ ಕೈಯಲ್ಲಿ ತೆಗೆಸಿದಂತ ಕುಣಿಯಲ್ಲಿ ಕೂತು ದೇಹತ್ಯಾಗವನ್ನ ಮಾಡ್ತಾರೆ. ಇವರು ಅದನ್ನ ಮಣ್ಣು ಮುಚ್ಚಿಬಿಟ್ಟು ಬರ್ತಾರೆ. ಮುಂದೆ ಅವ್ರು ಹೇಳಿದ ಹಾಗೇನೆ ರಾಮಕೃಷ್ಣ ಮಿಷನ್ ಆಶ್ರಮದಲ್ಲಿ ಕೆಲವೊಂದಿಷ್ಟು ಕಾಲ ತಂಗಿದ್ದು ಅಲ್ಲಿಯ ವಿಚಾರಗಳನ್ನ ತಿಳ್ಕೊಳ್ತಾರೆ. ಒಂದಿಷ್ಟು ದಿವಸ RSS ಪತ್ರಿಕೆಯ RSS ನ ಒಂದು ಪತ್ರಿಕೆಯಾದಂತ ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡ್ತಾರೆ. ಮುಂದೆ ಒಂದಿಷ್ಟು ದಿವಸ ಜಿಡ್ಡು ಕೃಷ್ಣಮೂರ್ತಿಗಳವರ ಚೆನ್ನೈ ಆಶ್ರಮ ವಸಂತ ವಿಹಾರ ಅಲ್ಲಿ ಒಂದಿಷ್ಟು ಕೆಲಸ ಮಾಡ್ತಾರೆ. ಅಲ್ಲಿನೇ ಇವರ ಧರ್ಮ ಪತ್ನಿ ಸುನಂದ ಅನ್ನೋರು ಪರಿಚಯ ಆಗ್ತಾರೆ. ಒಂದು ವಿಶೇಷ ಅಂದ್ರೆ ನಮ್ಗೆಲ್ಲರಿಗೂ ಒಂದು ಬಹುಶಃ ಹತ್ರ ಆಗುವಂತ ವಿಚಾರ ಅಂದ್ರೆ, ಇವರ ಪತ್ನಿ ಶ್ರೀಯಮ್ಮ ಅವರ ಪತ್ನಿ ಸುನಂದ ಅವರು ಅವರ ತಂದೆ ತಾಯಿ ಕರ್ನಾಟಕದವರು, ಉಡುಪಿಯವರು. ಅವರ ತಾಯಿ ಧಾರವಾಡದವರು. ಇವರು ಅವರು ಇಂಗ್ಲಿಷಲ್ಲಿ MA ಮಾಡಿರ್ತಾರೆ. ಈ ಹಿಮಾಲಯದಿಂದ ಮರಳಿದಂತಹ ಶಿವಪ್ರಸಾದ್ ಅಥವಾ ಮುಮ್ತಾಜ್ ಅಲಿ ಖಾನ್ ಏನಿರ್ತಾರಲ್ಲ, ಅಥವಾ ಶ್ರೀ ಎಂ ಮಧುಕರ್ನಾಥ್ ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಇಬ್ಬರದು ಭೇಟಿ ಆಗುತ್ತೆ. ಭೇಟಿಯಾಗಿ ಮದುವೆ ಆಗ್ತಾರೆ. ಇವರ ಮಧ್ಯೆ ಪ್ರೇಮ ಬೆಳೆದು ಮದುವೆ ಆಗ್ತಾರೆ. ಅಷ್ಟೊತ್ತಿಗೆ ಇವ್ರಿಗೆ ವಸಂತ ವಿಹಾರವನ್ನ ಬಿಡೋದು ಸೂಕ್ತ ಅಂತ ಅನ್ಸುತ್ತೆ. ಹಾಗೆ ಬಿಟ್ಟು ಮುಂದೆ ಇನ್ನೊಂದು ಸಂಸ್ಥೆಗೆ ಹೋಗ್ತಾರೆ. ಕೊನೆಗೆ ಇವರು ತಮ್ಮದೇ ಆದಂತ ಸತ್ಸಂಗ ಅನ್ನುವಂತ ಒಂದು ಫೌಂಡೇಶನ್ ಸ್ಥಾಪನೆ ಮಾಡಿದ್ದಾರೆ. ಇವ್ರಿಗೆ ಇಬ್ರು ಮಕ್ಕಳಿದ್ದಾರೆ, ಒಬ್ಬ ಗಂಡು ಮಗ, ಒಬ್ಬ ಹೆಣ್ಣು ಮಗಳು. ರೋಷನ್ ಅನ್ನುವಂತ ಮಗ, ಹಾಗೇನೆ ಐಶಾ ಅನ್ನುವಂತ ಮಗಳಿದ್ದಾರೆ. ಇವತ್ತಿಗೂ ಸಹ ಅನೇಕ ಆಧ್ಯಾತ್ಮಿಕ ಪ್ರವಚನಗಳನ್ನ ನೀಡ್ತಾ ವಿಶ್ವದಾದ್ಯಂತ ತುಂಬಾ ಕ್ರಿಯಾಶೀಲವಾಗಿರ್ತಕ್ಕಂತಹ ವ್ಯಕ್ತಿ. ಇವರ ಮುಂದುವರೆದ ಭಾಗ ಹಿಮಾಲಯ ಗುರುವಿನ ಗರಡಿಯಲ್ಲಿ ಬಂದು ಸುಮಾರು 20 ವರ್ಷನೇ ಆಯ್ತು. ಇವರು 20-25 ವರ್ಷ ಆಯ್ತು. ಇದಾದ ನಂತರ ದ ಜರ್ನಿ ಕಂಟಿನ್ಯೂಸ್ ಅಂತ ಹೇಳಿ ಇನ್ನೊಂದು ಪುಸ್ತಕವನ್ನು ಬರೆದಿದ್ದಾರೆ. ಆದ್ರೆ ಆ ಎಲ್ಲ ವಿಚಾರಗಳನ್ನ ಹೇಳಲಿಕ್ಕೆ ಸಮಯ ಇವಾಗಿಲ್ಲ. ನನಗೆ ಎಷ್ಟು ಸಾಧ್ಯವೋ ಅಷ್ಟನ್ನ ಹೇಳಿದ್ದೀನಿ. ಬಹುಶಃ ನಾನು ಎಷ್ಟರ ಮಟ್ಟಿಗೆ ಸಮರ್ಥವಾಗಿ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಪುಸ್ತಕ ಖಂಡಿತವಾಗ್ಲೂ ಓದಲೇಬೇಕಾದಂತಹ, ಆಧ್ಯಾತ್ಮಿಕ ಹಸಿವಿರುವಂತವರು ಓದಲೇಬೇಕಾದಂತಹ ಒಂದು ಪುಸ್ತಕ. ಬಹುಶಃ ಗುರುಗಳು ನಮಗೆಲ್ಲ ಆಶೀರ್ವದಿಸ್ಲಿ, ನಮ್ಮನ್ನೂ ಸಹ ಸನ್ಮಾರ್ಗದಲ್ಲಿ ಮುನ್ನಡೆಸ್ಲಿ. ಕೊನೆಯದಾಗಿ ಒಂದು ಚಂದದೊಂದು ಮಾತು ಹೇಳ್ತಾರೆ ಕೃಷ್ಣಮೂರ್ತಿಗಳು ಮತ್ತೆ ಇವ್ರ ಗುರುಗಳು. ಮದುವೆಯಾಗಬೇಕು ಅನ್ನೋ ಕಾಮದ ಉರಿಯಲ್ಲಿ ಬೇಯೋದಕ್ಕಿನ್ನ ಮದುವೆಯಾಗೋದು ಒಳ್ಳೆಯದು ಅಂತ ಇವ್ರಿಗೆ ಪರಿಚಯವಾದಂತ ದಾರಿಯಲ್ಲಿ ಸಿಕ್ಕಂತ ಇನ್ನೊಬ್ಬ ಸನ್ಯಾಸಿನೂ ಹೇಳಿರ್ತಾರೆ. ಆ ವೈಷ್ಣವ ಪಂಥದ ಸನ್ಯಾಸಿ, ನಾವೆಲ್ಲರೂ ವಿವಾಹಸ್ಥರೆ, ವಿವಾಹವಾಗಿರೋರೆ. ನಾಟಕವನ್ನ ಮಾಡದೆ ನಾವು ವಿವಾಹ ಜೀವನವನ್ನ ಅನುಭವಿಸಿದ್ರಿಂದ ಈಗ ಮನಸ್ಸು ಭಗವಂತನಲ್ಲಿ ನೆಲೆ ನಿಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇವ್ರಿಗೆ ಒಂದು ಸಾರಿ ಧ್ಯಾನಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಯಾಕೆ ಕಷ್ಟ ಆಗ್ತಾ ಇರುತ್ತೆ ಅಂದ್ರೆ, ಪದೇ ಪದೇ ಮಸಾಲ ದೋಸೆಯೇ ನೆನಪಾಗ್ತಾ ಇರುತ್ತೆ ಇವ್ರಿಗೆ. ಇವ್ರ ಗುರುಗಳು ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಮರುದಿನ ಊರಿಗೆ ಕರ್ಕೊಂಡ್ ಬಂದ್ಬಿಟ್ಟು ಇವ್ರಿಗೆ ಚೆನ್ನಾಗಿ ಮಸಾಲ ದೋಸೆಯನ್ನ ತಿನ್ನಿಸ್ತಾರೆ. ಕೆಲವೊಂದ್ಸಾರಿ ಮನಸ್ಸಿನ ಬಯಕೆಗಳನ್ನ ಪೂರೈಸದೆ ಹೊರತು
ಅವುಗಳನ್ನ ಬಿಡುಗಡೆ ಸಾಧ್ಯ ಇಲ್ಲ. ಆದ್ರಿಂದ ಈ ರೀತಿಯಾಗಿರ್ತಕ್ಕಂಥ ಪ್ರಾಪಂಚಿಕದ ಮಧ್ಯದಲ್ಲೇ ಇದ್ದೇನೆ, ನೀನು ಆಧ್ಯಾತ್ಮಿಕ, ನಿನ್ನ ಚಿತ್ತ ಮಾತ್ರ ಎತ್ತರದಲ್ಲಿರ್ಲಿ, ಜೀವನ ಎಲ್ಲೇ ಇದ್ರು ಅನ್ನುವಂಥದ್ದು ಅವ್ರ ಗುರುಗಳ ಕೊಟ್ಟ ನನಗೆ ತುಂಬಾ ಇಷ್ಟವಾದ ಒಂದು ಬೋಧನೆ. ವಿಚಾರಗಳು ತುಂಬಾ ಸರಳವಾಗಿರ್ಲಿ, ಚಿತ್ತ ಎತ್ತರದ ಸ್ಥಾನದಲ್ಲಿರ್ಲಿ, ಬದುಕು ಸಹಜವಾಗಿರ್ಲಿ. ಬಹುಶಃ ನಾವೆಲ್ಲರೂ ಸಹಜ ಬದುಕಿನಲ್ಲೇ ಇರೋರು, ಆದ್ರೆ ನಮ್ಮ ಚಿತ್ತ ಎತ್ತರದ ಸ್ಥಾನದಲ್ಲಿದ್ರೆ ಬಹುಶಃ ತುಂಬಾ ಒಳ್ಳೆಯದು ಅಂತ ಹೇಳಿ ನನ್ನ ಅಭಿಪ್ರಾಯ. ಇಷ್ಟು ಸಾಕು ಅನ್ಕೊಳ್ತೀನಿ, ಸಮಯ ಆಗಿದೆ. ನನಗೆ ಗೊತ್ತಿಲ್ಲ ಅದೆಷ್ಟು ಮಟ್ಟಿಗೆ ಇದು ಇವತ್ತಿನ ಉಪನ್ಯಾಸ ಚೆನ್ನಾಗಿ ಬಂತು ಅಥವಾ ಉಪಯುಕ್ತವಾಗಿತ್ತು. ತುಂಬಾ ಅನುಪಯುಕ್ತ, ನಿಮ್ಮ ಸಮಯ ವ್ಯರ್ಥ ಅನ್ಸಿದ್ರೆ ದಯಮಾಡಿ ಕ್ಷಮೆ ಇರಲಿ. ಒಂದು ವೇಳೆ ಚೆನ್ನಾಗಿತ್ತು ಅನ್ಸಿದ್ರೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮತ್ತೆ ನನ್ನ ಗುರುಗಳಿಗೆ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು. ನೀವೇನಾದ್ರೂ ಈ ಪುಸ್ತಕದ ಬಗ್ಗೆ ಅಥವಾ ಶ್ರೀಎಂ ಅವ್ರ ಬಗ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ, ನಂಗೆ ಗೊತ್ತಿದ್ರೆ ಹೇಳ್ತೀನಿ. ರವಿಕುಮಾರ್ ಅವ್ರೆ, ತುಂಬಾ ಚೆನ್ನಾಗಿತ್ತು ಇವತ್ತಿನ ಪ್ರಸ್ತುತಿ, ಶ್ರೀಎಂ ಅವ್ರ ಬಗ್ಗೆ ಹೇಳಿದ್ದು. ಇವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಶ್ರೀಎಂ ಅವ್ರ ಬಗ್ಗೆ ಈಗ ತಾನೇ ನನ್ನ ಹಸ್ಬೆಂಡ್ ನನಗ್ ನೆನಪು ಮಾಡ್ಕೊಟ್ರು, ನಂಗೆ ಮರ್ತೋಗ್ಬಿಟ್ಟಿತ್ತು ಆಕ್ಚುಲಿ.
ಇವ್ರ ಪುಸ್ತಕನ ನಮ್ಮ ಮನೆಯವ್ರು ಓದಿದ್ದಾರೆ, ನಾನು ಓದಿಲ್ಲ ಆಕ್ಚುಲಿ. ಇವರು ಆಕ್ಚುಲಿ 2015 ಬೆಂಗಳೂರಿಗೆ ಬಂದಿದ್ರು ಪಾದಯಾತ್ರೆ, ಕನ್ಯಾಕುಮಾರಿ ಟು ಕಾಶ್ಮೀರ್. ಅವಾಗ ಕನಕ್ಪುರದಲ್ಲಿ ಜಿಡ್ಡು ಕೃಷ್ಣಮೂರ್ತಿ ಅವರ ಆಶ್ರಮ ಇದೆ ಅಂತ ಕಾಣುತ್ತೆ, ಅಲ್ಲಿ ಕರ್ಸಿದ್ರಂತೆ. ಅಲ್ಲಿ ನಮ್ ಮಗನ್ ಕರ್ಕೊಂಡ್ ಹೋಗಿ ಅವನಿಗೆ ಆಶೀರ್ವಾದ ಮಾಡಿದ್ರು ಅಂತ ಈಗ ತಾನೇ ನೆನಪು ಮಾಡ್ಕೊಟ್ರು. ಇದು ನಮ್ಮ ಸತ್ಸಂಗದಲ್ಲಿ ಇವ್ರ ಬಗ್ಗೆ ಬಂದಿದ್ದು ಬಹಳ ಖುಷಿ ಆಯ್ತು. ತುಂಬಾ ಧನ್ಯವಾದಗಳು ತಮ್ಗೆ. ಥ್ಯಾಂಕ್ ಯು. ಹೌದು ಅಕ್ಕ, ಧನ್ಯವಾದಗಳು. ಸುಮಾರು 2011ರಲ್ಲಿ ಆ ಪಾದಯಾತ್ರೆ ಶುರು ಮಾಡಿದ್ದು ಇವರು. ಅಂದ್ರೆ ಧ್ಯಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳಿ ದಕ್ಷಿಣ ಭಾರತದಿಂದ ಹಿಡಿದು ಉತ್ತರ ಭಾರತದವರೆಗೂ ಸುಮಾರು 4 ವರ್ಷಗಳ ಕಾಲ ಪಾದಯಾತ್ರೆಯಲ್ಲೇ ಇಡೀ ಭಾರತದಾದ್ಯಂತ ಸಂಚರಿಸಿ ಧ್ಯಾನದ ಮಹತ್ವವನ್ನ, ಆಧ್ಯಾತ್ಮಿಕ ಜಾಗೃತಿಯ ಮಹತ್ವವನ್ನ ತಿಳಿಸುವಂತ ಒಂದು ಯಾತ್ರೆ ಆಗಿತ್ತು. ನಿಜಕ್ಕೂ ತುಂಬಾ ಖುಷಿ ಆಯ್ತು ನೀವು ಕುಟುಂಬ ಸಮೇತ ಹೋಗಿ ಬಂದಿದ್ದು. ಹೌದು, ನನಗೆ ಮರ್ತೋಗಿತ್ತು, ಈಗ ತಾನೇ ನೆನಪು ಮಾಡ್ಕೊಟ್ರು. ನೀನು ಬಂದಿದ್ದಿ, ಆಶೀರ್ವಾದ ಮಾಡ್ಸಿದೀವಲ್ಲ, ನೆನ್ಪಿಲ್ವಾ ಅಂತ ಅದು ನಿಮ್ ಹತ್ರ ಹಂಚ್ಕೊಂಡೆ. ಧನ್ಯವಾದಗಳು. ಭಾಗ್ಯ. ಹಾ, ಹೌದು ಅಕ್ಕ. ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಅಂತಾನೆ ಇದೆ ಅಲ್ಲಿ ಮಾಡ್ತಾ ಇರೋದು. ಜಯಶಂಕರ್. ಜಯಶಂಕರ್. ಸರಿ ಅಭ್ಯೋ, ಧನ್ಯವಾದ.